ಇಂದಿನ ಕಾರ್ಯಕ್ರಮದಲ್ಲಿ ಪುಸ್ತಕ ಸಂಸ್ಕೃತಿ ಎಂಬ ವಿಷಯವನ್ನ ಕುರಿತು ಉಪನ್ಯಾಸವನ್ನ ನೀಡಬೇಕು ಅಂತ ಹೇಳಿ ಶರಣ ವಚನ ಕುಮಾರಸ್ವಾಮಿರವರು, ಸಂಸ್ಥಾಪಕರು, ಶರಣು ವಿಶ್ವವಚನ ಫೌಂಡೇಶನ್. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಲೋಹದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರುನವರ ವಚನವನ್ನ ಸ್ಮರಿಸಿ ಈ ದಿನ ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭವನ್ನ ಪುಸ್ತಕ ಪ್ರೇಮಿಗಳಾದಂತಹ ಡಾಕ್ಟರ್ ಶಿವಬಸಪ್ಪ ವರಿಯಾಲರವರ ಮನೆಯಂಗಳದಲ್ಲಿ ಒಂದು ವಿಶೇಷವಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯ ಸ್ಪರ್ಶವನ್ನ ಮಾಡುವುದರ ಮೂಲಕ ಪುಸ್ತಕ ಜ್ಯೋತಿಯನ್ನ ಬೆಳಗಿಸಿರುವಂತಹ ಡಾಕ್ಟರ್ ಮಾನಸ ಅವರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮೈಸೂರಿನ ಯಾವ ಮೂಲೆಯಲ್ಲಿ ಹೋದರೂ ಕೂಡ ಆ ಮೂಲೆಯಲ್ಲಿ ಈ ಒಂದು ಚಂದ್ರನ ಕಂಪು ಕಾಣುವ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದ ಛಾಪನ್ನ ಮೂಡಿಸಿ ಸಾವಿರ ಕಾರ್ಯಕ್ರಮಗಳ ಸರದಾರ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಅಂತಹ ಒಂದು ಜ್ಞಾನ ಜ್ಯೋತಿಯನ್ನ ಬೆಳಗಿಸುತ್ತಿರುವಂತಹ ಆತ್ಮೀಯರು, ಹಿರಿಯರು, ನನ್ನ ಮಾರ್ಗದರ್ಶಕರಾದಂತಹ ಶ್ರೀ ಚಂದ್ರಶೇಖರ್ ಸರ್ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸಿ ಈ ಒಂದು ಮನೆಯಂಗಳದಲ್ಲಿ ಇಂತಹ ಒಂದು ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಕಾರ್ಯಕ್ರಮವನ್ನ ನಡೆಸಲು ಅತಿಥೇಯರಾಗಿ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಂಡಿರುವಂತಹ ಕವಿಗಳು, ಸಾಹಿತಿಗಳು ಆದಂತಹ ಡಾಕ್ಟರ್ ಶಿವಬಸಪ್ಪ ವರಿಯಾಲರವರಿಗೂ ಕೂಡ ನಾನು ಶರಣಾರ್ಥಿಗಳನ್ನ ಸಮರ್ಪಿಸಿ ಜ್ಞಾನ ಮತ್ತು ಸಂಸ್ಕೃತಿಯಿಂದ ವಿಶೇಷವಾಗಿ ಮೈಸೂರಿನಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಲು ಬರಬೇಕು ಅಂತ ನನ್ನನ್ನ ಆಹ್ವಾನಿಸಿ ಈ ತಮ್ಮೆಲ್ಲರ ಜೊತೆ ಒಂದು ದರ್ಶನವನ್ನ ಮಾಡುವ ಒಂದು ಸುವರ್ಣ ಅವಕಾಶವನ್ನ ಕಲ್ಪಿಸಿರುವಂತಹ ಸಹೋದರರಾದಂತಹ ಚಿಕ್ಕಳ್ಳಿ ದೇವರಾಜುರವರಿಗೂ ಕೂಡ ನಾನು ಶರಣಾರ್ಥಿಗಳನ್ನ ಸಮರ್ಪಿಸಿ ಇಂತಹ ಒಂದು ಅದ್ಭುತವಾದಂತಹ ಸಮಾನ ವಯಸ್ಕರಿಲ್ಲ, ಆದರೆ ಸಮಾನ ಮನಸ್ಕರಿದ್ದೇವೆ. ಎಲ್ಲ ಸಮಾನ ಮನಸ್ಕರು ಕೂಡ ಈ ಒಂದು ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ಪೂರ್ವಕವಾಗಿ ಕಷ್ಟಪಟ್ಟು ಸೇರಿಲ್ಲ, ಎಲ್ಲ ಇಷ್ಟಪಟ್ಟು ಸೇರಿ ಈ ಒಂದು ಪುಸ್ತಕ ಜ್ಯೋತಿಯಲ್ಲಿ ತಮ್ಮದೇ ಆದಂತಹ ಒಂದು ಪ್ರಭೆಯನ್ನ ಉಂಟು ಮಾಡಲು ಆಗಮಿಸಿರುವಂತಹ ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಾನು ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಯಾಕಂದ್ರೆ ನಮ್ಮ ಚಿಕ್ಕಳ್ಳಿ ದೇವರಾಜು ಅವರು ಪರಿಚಯ ಮಾಡುವಾಗ ವಚನ ಅನ್ನೋ ಒಂದು ಹೆಸರಿನಿಂದಲೇ ಪರಿಚಯ ಮಾಡಿರೋದ್ರಿಂದ ವಚನದಿಂದಲೇ ನನ್ನ ಈ ಒಂದು ಪುಸ್ತಕ ಸಂಸ್ಕೃತಿಯ ಒಂದು ಮಾತುಗಳನ್ನ ಹಾಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಸಮಾರಂಭ ಇದೆಯಲ್ಲ, ಈ ಸಮಾರಂಭ ನೋಡ್ತಾ ಇದ್ರೆ ಒಂದು ವಿಶಿಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ. ಮನೆಯೂ ಕೂಡ ಬಸವ ಜ್ಯೋತಿ, ಹೆಸರು ಕೂಡ ಶಿವಬಸಪ್ಪನವರ ಮನೆಯಲ್ಲಿ ಇರೋದ್ರಿಂದ ಒಂದು ರೀತಿಯ ಒಂದು ಆಸ್ತಿಕತೆ ಅವರ ಹೆಸರಿನಲ್ಲೇ ಇರೋದ್ರಿಂದ ಒಂದು ಒಳ್ಳೆ ವಿಶೇಷ ಭಾವನೆ ಬರ್ತಾ ಇದೆ. ನಾವಂತೀವಿ, ನಾವು ನಮ್ಮ ಈ ಒಂದು ಜೀವನದ ಕಾಲಘಟ್ಟ ಮುಗಿದಾಗ ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಕೆಟ್ಟ ಕೆಲಸವನ್ನ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಶರಣ ಸಂಸ್ಕೃತಿಯಲ್ಲಿ ಅದನ್ನ ಅಲ್ಲಗೆಳಿತಾರೆ. ಅಂದ್ರೆ ನಾವು ಜೀವಕ ಘಟ್ಟದಲ್ಲಿ ಏನನ್ನ ಸಂತೋಷವನ್ನ, ಒಳ್ಳೆಯ ಕ್ಷಣಗಳನ್ನ ಕಣ್ತುಂಬಿಕೊಳ್ತೀವೋ ಅದೇ ಸ್ವರ್ಗ, ಕೆಟ್ಟದನ್ನ ಏನನ್ನ ನೋಡ್ತೀವೋ ಅದೇ ನರಕ ಅಂತ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರು, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ದೇವಲೋಕ ಮರ್ತ್ಯಲೋಕ ಬೇರೆ ಯಾವುದೂ ಅಲ್ಲ ಕಣಪ್ಪ, ಸತ್ಯವ ನುಡಿಯುವುದೇ ದೇವಲೋಕ. ಇವತ್ತು ಉದ್ಘಾಟನೆ ನುಡಿಯುವುದರ ಮುಖಾಂತರ ಸತ್ಯದ ಒಂದು ದರ್ಶನವನ್ನೇ ನಮಗೆ ಡಾಕ್ಟರ್ ಮಾನಸ್ ಅವರು ಮಾಡಿಸಿದ್ದಾರೆ. ಎಲ್ಲಿ ಸತ್ಯದ ನುಡಿಗಳು ನಮಗೆ ಕೇಳ್ತೀವಿ ಅದೇ ಸ್ವರ್ಗ, ಅದೇ ದೇವಲೋಕ. ಕೆಟ್ಟ ವಿಚಾರಗಳನ್ನ ಎಲ್ಲಿ ಕೇಳ್ತೀವಿ ಅದೇ ಮರ್ತ್ಯಲೋಕ. ಆಚಾರಯುಕ್ತವಾದಂತಹ ಕಾರ್ಯಕ್ರಮಗಳನ್ನ ಎಲ್ಲ ನೋಡ್ತೀವಿ ಅದೇ ಸ್ವರ್ಗ.
ಕೆಟ್ಟ ಘಟನೆಗಳನ್ನ ಎಲ್ಲಿ ಕೇಳ್ತೀವಿ ಅದೇ ನರಕ ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ DVG ಅವರು ಕೂಡ ಪೂರಕವಾಗಿ ಅದಕ್ಕೆ ಒಂದು ಕಗ್ಗದಲ್ಲಿ ರಚನೆಯನ್ನ ಮಾಡಿದ್ದಾರೆ. ಮರಣದಿ ಮುಂದೇನು, ಭೂತವೋ ಪ್ರೇತವೋ, ಪರಲೋಕವೋ ಪುನರ್ಜನ್ಮವೋ ಅದೇನು, ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ, ಧಾರೆಯ ಬಾಡ್ಗದರಿ ನೆಮ್ಮಂಕುತಿಮ್ಮ. ಮರಣದ ನಂತರ ಮುಂದೆ ಏನು? ಕೆಲವರು ಭೂತ ಆಗುತ್ತೆ ಅಂತಾರೆ, ಇನ್ನು ಕೆಲವರು ಪ್ರೇತ ಆಗುತ್ತೆ ಅಂತಾರೆ. ನಿಜಾನ ಗೊತ್ತಿಲ್ಲ. ಅನೇಕರನ್ನ ಕಳ್ಕೊಂಡಿದೀವಿ, ನಮ್ಮ ಬಂಧು ಬಾಂಧವರು, ಸ್ನೇಹಿತರು ಅನೇಕರನ್ನ ಕಳ್ಕೊಂಡಿದೀವಿ. ಯಾರು ಕೂಡ ಇದುವರೆಗೆ ಬಂದು ಅಪ್ಪ ನಾನು ಸ್ವರ್ಗದಲ್ಲಿದ್ದೀನಿ ಅಂತನೋ, ಅಪ್ಪ ನಾನು ನರಕದಲ್ಲಿದ್ದೀನಿ ಅಂತನೋ ಯಾರು ಕೂಡ ತಿರುಗಿ ಬಂದಿಲ್ಲ, ವರದಿಯನ್ನ ಕೊಟ್ಟಿಲ್ಲ. ಹಾಗೆ ಅರಿತು ಬಾಳಿದರೆ ಅದೇ ಸ್ವರ್ಗ. ಅವರ ಕೊನೆಯ ಸಾಲು ವಿಶೇಷವಾದಂತು ಅಂತ. ಎಲ್ಲಿ ನಾವು ಅರಿತು ಬಾಳ್ತೀವೋ ದರೆಯ ಬಾಳುಗದರಿನೇ ಮಂಕುತಿಮ್ಮ. ದರೆಯಲ್ಲಿ ಅರಿತು ಬಾಳಿದರೆ ಅದೇ ಸ್ವರ್ಗ. ಅಂತಹ ಒಂದು ಸ್ವರ್ಗ ಸಮಾನವಾದಂತಹ ಬಸವ ಜ್ಯೋತಿಯ ನಿವಾಸದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ಪುಸ್ತಕ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ನನ್ನ ಒಂದೆರಡು ತೊದಲು ನುಡಿಗಳು ತಮಗೆ ಎಷ್ಟು ಇಷ್ಟ ಆಗುತ್ತೋ ಗೊತ್ತಿಲ್ಲ. ಆ ಒಂದೆರಡು ನುಡಿಗಳನ್ನ ನುಡಿದು ನಮ್ಮನ್ನ ಚಿಕ್ಕಳ್ಳಿ ದೇವರಾಜು ಸಹೋದರ ಕರೆಸಿದ್ದಾರೆ. ಆ ಒಂದು ಕರೆಸಿರುವಂತಹ ಒಂದು ಅವರ ಒಂದು ಗೌರವಕ್ಕೆ ನಾನು ಪ್ರೀತಿ ಪೂರ್ವಕವಾಗಿ ಒಂದೆರಡು ನುಡಿಗಳನ್ನ ನುಡಿಯೋದಕ್ಕೆ ಇಷ್ಟಪಡ್ತೇನೆ. ಪುಸ್ತಕ ಅಂದ್ರೆ ಅನೇಕ ರೀತಿಯಲ್ಲಿ ನಾವು ಕಟ್ಕೊಳ್ತೀವಿ. ಜ್ಞಾನ ಆಗ್ಬೋದು, ಕೌಶಲ ಆಗ್ಬೋದು, ಸಂಸ್ಕೃತಿ ಆಗ್ಬೋದು, ಸಂಶೋಧನೆ ಆಗ್ಬೋದು. ಇದನ್ನ ತಲೆಮಾರಿನಿಂದ ತಲೆಮಾರಿಗೆ ಸಾಗಿಸಿಕೊಂಡು ಬಂದಿರುವಂತಹ ಒಂದು ಮೌನ ಗುರುವೇ ಪುಸ್ತಕ ಅಂತ ನಾವಾದ್ರೂ ಭಾವಿಸ್ಬೋದು. ತಲೆಮಾರಿನಿಂದ ತಲೆಮಾರಿಗೆ ಏನ್ ಮಾಡ್ಕೊಂಡಿದೆ, ಸಾಗಿಸಿಕೊಂಡು ಬಂದಿದೆ. ಈ ಪುಸ್ತಕವನ್ನ ಓದ್ತಾ ಇದ್ರೆ ಒಂದ್ ರೀತಿ ಮನದ ಮಲಿನ ಹೋಗುತ್ತೆ ಅಂತ ಹೇಳಿದ್ರು. ಮಾನಸ ಸರ್ ಮಾತಾಡುವಾಗ ಮಲಿನತೆ ಹೋಗುತ್ತೆ ಅಂತ. ಅದಕ್ಕೆ ನಮ್ಮ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರು ಅಂತಾರೆ, ಬಸವಣ್ಣವರ ಅಕ್ಕನ ಮಗ. ಅವ್ರು ಹೇಳ್ತಾರೆ, ಮಂಡೆ ಮಾಸಿದಡೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳರಿಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು ಅಂತ ಹೇಳ್ತಾರೆ. ಮಂಡೆ ನಮ್ಮ ತಲೆ ಕೊಳೆ ಆದ್ರೆ ನಾವು ಸೋಪ್ ಹಾಕೋ ಶಾಂಪು ಹಾಕೋ ಅದನ್ನ ತೊಳ್ಕೊಂಡು ಸ್ವಚ್ಛವನ್ನ ಮಾಡ್ಕೊಳ್ತೀವಿ. ಬಟ್ಟೆ ಕೊಳೆ ಆದ್ರೆ ಅದನ್ನ ವಾಷಿಂಗ್ ಮೆಷಿನ್ಗೆ ಹಾಕಿ ಅದನ್ನ ಸ್ವಚ್ಛ ಮಾಡ್ಕೊಳ್ತೀವಿ. ಆದ್ರೆ ಮನದ ಮೈಲಿಗೆ ಆಗುತ್ತಲ್ಲ, ಆ ಮನದ ಮೈಲಿಗೆಯನ್ನ ಹೋಗಲಾಡಿಸ್ಕೊಳ್ಬೇಕಾದ್ರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು ಅಂತಾರೆ. ಅಂದ್ರೆ ಈ ರೀತಿ ಇವತ್ತು ಸೇರಿರುವಂತದ್ದು ಒಂದು ಸತ್ಸಂಗ. ಈ ಸತ್ಸಂಗದಿಂದ ಒಂದು ವಿಶೇಷವಾದಂತಹ ನಮ್ಮ ಮನಸ್ಸಿನಲ್ಲಿ ಏನಾದ್ರೂ ಕಲ್ಮಶಗಳಿದ್ರೆ ಆ ಕಲ್ಮಶಗಳು ಕರಗಿ ಒಂದು ಒಳ್ಳೆಯ ಮನಸ್ಸನ್ನ ನಾವು ರೂಢಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವಿದೀವಿ, ಇರುವಾಗ ಮನಸ್ಸನ್ನ ಇಲ್ಲೇ ಇಟ್ಕೊಳ್ಬೇಕು ನಾವು. ಯಾಕಂದ್ರೆ ದೇಹ ಮಾತ್ರ ಇಲ್ಲದೆ ಮನಸ್ಸು ಕೂಡ ಇಲ್ಲ ಇದ್ದಾಗ ಮಾತ್ರ ಈ ಒಂದು ಸಂಸ್ಕೃತಿಯಲ್ಲಿ ಮಿಂದು ಹೇಳೋದಿಕ್ಕೆ ನಾವು ಸಾಧ್ಯ ಆಗುತ್ತೆ. ದೇಹ ಮಾತ್ರ ಇಲ್ಲಿದೆ, ಮನಸ್ಸು ಇನ್ನೊಂದು ಕಡೆ ಇದೆ ಅಂದ್ರೆ ಆಗೋದಿಲ್ಲ. ಅದು ಪುಸ್ತಕ ಸಂಸ್ಕೃತಿ ನಮ್ಮೆಲ್ಲರಲ್ಲೂ ಕೂಡ ಒಂದು ಆತ್ಮದ ಜ್ಯೋತಿಯನ್ನ ಹಚ್ಚಿಸುವಂತಹ ಒಂದು ವಿಶೇಷವಾದಂತಹ ಪ್ರಭೆಯನ್ನ ನಮ್ಮ ಕರ್ನಾಟಕದಾದ್ಯಂತ ಮಾಡಿರೋದಂತೂ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂತ ನಾನಾದ್ರೂ ಭಾವಿಸ್ತೇನೆ. ಮತ್ತೆ ಈ ಪುಸ್ತಕ ಸಂಸ್ಕೃತಿಯಿಂದ ಏನು? ಈ ಪುಸ್ತಕಗಳನ್ನ ಓದ್ತಾ ಇದ್ರೆ, ಪುಸ್ತಕ ಸಂಸ್ಕೃತಿಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ತಲೆಯಲ್ಲಿ ಸದ್ವಿಚಾರ ಉಂಟಾಗುತ್ತೆ, ಬಾಯಲ್ಲಿ ಸವಿಮಾತು ಬರುತ್ತೆ, ಕೈಯಲ್ಲಿ ಸತ್ಕಾರ್ಯ ಬರುತ್ತೆ, ಎದೆಯಲ್ಲಿ ಸದ್ಭಾವ ಉಂಟಾಗುತ್ತೆ. ಇದೇ ಪುಸ್ತಕ ಸಂಸ್ಕೃತಿ. ಪುಸ್ತಕ ಸಂಸ್ಕೃತಿ ಅಂದ್ರೆ ತಲೆಯಲ್ಲಿ ಸದ್ವಿಚಾರ, ಬಾಯಲ್ಲಿ ಸವಿಮಾತು, ಕೈಯಲ್ಲಿ ಸತ್ಕಾರ್ಯ, ಎದೆಯಲ್ಲಿ ಸದ್ಭಾವ ಉಂಟು ಮಾಡುವಂಥದ್ದೇ ಪುಸ್ತಕ ಸಂಸ್ಕೃತಿ. ಈಗ ನಾನು ಯಾವ ಪುಸ್ತಕವನ್ನ ಪರಿಚಯ ಮಾಡ್ಲಿ? ನಮ್ಮ ಸಹೋದರ ಕೇವಲ 20 ನಿಮಿಷ ನನಗೆ ಸಮಯ ಕೊಟ್ಟಿದ್ದಾರೆ. 20 ನಿಮಿಷದಲ್ಲಿ ಯಾವ ಪುಸ್ತಕವನ್ನ ಪರಿಚಯ ಮಾಡ್ಲಿ ಅಥವಾ ಯಾವ ಪುಸ್ತಕದ ಅನುಭವವನ್ನ ನಾನು ನಿಮ್ಮ ಮುಂದೆ ಹೇಳ್ಕೊಳ್ಳಿ ಅಂತ ನಾನು ಕೂಡ ಗೊಂದಲಕ್ಕೆ ಒಳಗಾಗಿದ್ದೇನೆ. ಅದರಲ್ಲಿ ವಿಶೇಷವಾಗಿ ಒಂದು 5 ಪ್ರಕಾರವನ್ನು ನಾನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಒಂದೊಂದು ಸಣ್ಣ ಸಣ್ಣ ನಿದರ್ಶನ, 5 ನಿಮಿಷದ ಒಂದು ನಿದರ್ಶನವನ್ನ ಕೊಟ್ಟು ನನ್ನ ಈ ಒಂದು ಉಪನ್ಯಾಸಕ್ಕೆ ವಿರಾಮ ಹೇಳ್ತೇನೆ. ಅದರಲ್ಲಿ ಒಂದು ಪ್ರಕಾರ ಜೀವನ ಚರಿತ್ರೆ. ಪುಸ್ತಕದ ವಿಭಾಗದಲ್ಲಿ ಬರುವಂತದ್ದು ಜೀವನ ಚರಿತ್ರೆ. ಅದರಲ್ಲಿ ಕಾವ್ಯಾತ್ಮಕವಾಗಿ ಹೇಳುವುದಾದರೆ, ಒಬ್ಬ ಮನುಷ್ಯ ನಡೆದ ಹೆಜ್ಜೆ ಗುರುತುಗಳು ತಲೆಮಾರುಗಳಿಗೆ ದಾರಿದೀಪವಾಗುವ ಬೆಳಕಿನ ಕಥೆಯನ್ನ ಜೀವನ ಚರಿತ್ರೆ ಅಂತ ಕರೀತಾರೆ. ಅಂದ್ರೆ ಒಬ್ಬ ಮನುಷ್ಯ ನಡೆದಿರುವಂತಹ ಹೆಜ್ಜೆ ಗುರುತುಗಳನ್ನ ತಲೆಮಾರುಗಳಿಗೆ ದಾರಿದೀಪವಾಗುವಂತಹ ಒಂದು ಬೆಳಕಿನ ಕಥೆಯೇ ಜೀವನ ಚರಿತ್ರೆ ಅಂತ ನಾವು ಕಾವ್ಯಾತ್ಮಕವಾಗಿ ಹೇಳ್ತೀವಿ. ಅದರಲ್ಲಿ ಜೀವನ ಚರಿತ್ರೆ ಅಂದಾಗ ನಾನು ಮೊನ್ನೆ ತಾನೇ ಒಂದು ಕೃತಿಯಲ್ಲಿ ಜೀವನ ಚರಿತ್ರೆ, ಒಬ್ಬರ ಜೀವನ ಚರಿತ್ರೆ ಅನ್ನುವುದೇ ಅದನ್ನ ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅನ್ನಿಸ್ತು. ಒಂದು ಸಲ ಒಬ್ಬ ಮಹತ್ವವಾದ ವ್ಯಕ್ತಿ, ರಸಾಯನ ಶಾಸ್ತ್ರಜ್ಞ. ಆ ರಸಾಯನ ಶಾಸ್ತ್ರಜ್ಞ ಡೈನಮೈಟ್ ಅನ್ನ ಕಂಡುಹಿಡಿತಾರೆ.
ಡೈನಮೈಟ್ ಅನ್ನ ಕಂಡಿಡಿದ್ದು ಅದು ಗಣಿಗಾರಿಕೆಗೆ ಉಪಯೋಗ ಆಗ್ಲಿ ಅಂತ. ಆ ಗಣಿಗಾರಿಕೆ ಉಪಯೋಗ ಆಗ್ಲಿ ಅಂತ ಡೈನಮೈಟ್ ಕಂಡಿಡಿದ್ದು ಏನಾಗುತ್ತೆ, ದುರುಪಯೋಗ ಆಗುತ್ತೆ. ಅದನ್ನ ಯುದ್ಧಗಳಲ್ಲಿ ಬಳಸ್ಕೊಳ್ತಾರೆ. ಯುದ್ಧಗಳಲ್ಲಿ ಬಳಸ್ಕೊಂಡಾಗ ಸಾವಿರಾರು ಜನರು ಸಾವನ್ನ ಹಾಕ್ತಾರೆ. ಆದ್ರೆ ಅದರಿಂದ ಅವನು ಡೈನಮೈಟ್ ಕಂಡಿಡಿದಿದ್ದ ಅವನು ಕೋಟ್ಯಾಧಿಪತಿ ಆಗ್ತಾನೆ. ಕೋಟ್ಯಾಧಿಪತಿ ಆದಂತಹ ಆ ವ್ಯಕ್ತಿ ಒಂದು ವಿಮಾನದಲ್ಲಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪಯಣವನ್ನ ಬೆಳೆಸಬೇಕಾಗಿರುತ್ತೆ. ಆ ಪಯಣ ಬೆಳೆಸಬೇಕಾದ್ರೆ ಈ ಒಂದು 3 ಗಂಟೆಗೆ ಅವನು ವಿಮಾನವನ್ನ ಹತ್ತೋದಿಕ್ಕೆ ಬರಬೇಕು ಅಲ್ಲಿಗೆ. ಆದ್ರೆ ಬರೋದು ಲೇಟ್ ಆಗ್ಬಿಡುತ್ತೆ, ತಡವಾಗ್ಬಿಡುತ್ತೆ, ಆ ವಿಮಾನ ಹೊರಟೋಗ್ಬಿಡುತ್ತೆ. ದುರದೃಷ್ಟವಶ ಆ ವಿಮಾನ ಏನಾಗುತ್ತೆ, ಅಪಘಾತಕ್ಕೀಡಾಗುತ್ತೆ. ಅಪಘಾತಕ್ಕೀಡಾದಾಗ ಅಲ್ಲಿ ವಿಮಾನದಲ್ಲಿದ್ದಂತಹ ಪ್ರತಿಯೊಬ್ಬರು ಕೂಡ ಸಾವನ್ನ ಹತ್ತಾರೆ. ಬೆಳಗಿನ ಪತ್ರಿಕೆಯಲ್ಲಿ, ಒಂದು ಫ್ರೆಂಚ್ ಪತ್ರಿಕೆಯಲ್ಲಿ ಬರುತ್ತೆ, ಸಾವಿನ ವ್ಯಾಪಾರಿ ಸತ್ತ. ದ ಮರ್ಚೆಂಟ್ ಆಫ್ ಡೆತ್ ಇಸ್ ಡೆಡ್. ಸಾವಿನ ವ್ಯಾಪಾರಿ ಸತ್ತ ಅಂತ ಅಂದ್ರೆ, ನಾನೇ ಕುಳಿತುಕೊಂಡು ನನ್ನ ಸಾವನ್ನ ನಾನೇ ಮನೆಯಲ್ಲಿ ಪತ್ರಿಕೆಯಲ್ಲಿ ಓದೋದು ಅಂದ್ರೆ ಹೇಗೆ ಇರುತ್ತೆ? ಆಗ ಅವನ ಕಣ್ಣು ತೆರೆಸುತ್ತೆ. ಏನು, ನಾನು ಸತ್ತ ನಂತರ ನನ್ನ ವಿಷಯವನ್ನ ಈ ರೀತಿ ಬೇರೆಯವರು ಕಲ್ಪಿಸ್ಕೊಳ್ಬೇಕಂತ. ಆಗ ಅವನು ಸಂಪಾದನೆ ಮಾಡಿದ್ದಂತಹ ಎಲ್ಲ ಹಣದಲ್ಲಿ 90% ಭಾಗವನ್ನ ಸಮಾಜ ಕಲ್ಯಾಣಕ್ಕೆ ಬಳಕೆ ಮಾಡಬೇಕು ಅಂತ ಒಂದು ಉಯಿಲನ್ನ ಬರೆಸ್ತಾನೆ. ಆ ಉಯಿಲನ್ನ ಬರೆಸಿದ ಫಲವಾಗಿ ಹುಟ್ಟಿಕೊಂಡದ್ದೇ ನೊಬೆಲ್ ಪ್ರಶಸ್ತಿ. ಜಗತ್ತಿನಾದ್ಯಂತ ಅತ್ಯಂತ ಪ್ರಶಸ್ತಿ, ದೊಡ್ಡ ಪ್ರಶಸ್ತಿ ಅಂತ ನಾವೇನ್ ಕರಿತೀವಿ ಅದೇ ನೊಬೆಲ್ ಪ್ರಶಸ್ತಿ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಆಲ್ಫ್ರೆಡ್ ನೊಬೆಲ್ ಅಂತ. ಅಂದ್ರೆ ಆ ಜೀವನ ಚರಿತ್ರೆಗಳನ್ನ ನಾವು ಓದೋದ್ರಿಂದ ನಮ್ಮ ಮನಸ್ಸು ಕೂಡ ಕಲಕುತ್ತೆ, ನಮ್ಮ ಮನ ಕೂಡ ಮಿಡಿಯುತ್ತೆ, ನಮ್ಮ ಹೃದಯಕ್ಕೂ ಕೂಡ ನಾಟುತ್ತೆ. ಒಂದು ಒಳ್ಳೆಯ ವ್ಯಕ್ತಿತ್ವವನ್ನ ನಾವು ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಅನ್ನೋದನ್ನ, ಅಂದ್ರೆ ಆ ಒಂದು ನ್ಯೂಸ್ ಪತ್ರಿಕೆ ಅದು ಪುಸ್ತಕ ಆಗದೆ ಇರ್ಬೋದು, ಆದ್ರೆ ಪುಸ್ತಕಕ್ಕೆ ಒಂದು ಸಂವಾದಿಯಾದಂತಹ ಸರಿಸಮನಾದಂತಹ ಒಂದು ಅಂಶ, ಅಕ್ಷರ ದೀಪ ಏನ್ ಮಾಡ್ತು, ಅವನ ಹೃದಯವನ್ನ ಏನ್ ಮಾಡುತ್ತೆ, ಚುಚ್ಚಿ ಬೆಳೆದೆಬ್ಬಿಸುತ್ತೆ, ಜಾಗೃತಿಯನ್ನ ಉಂಟು ಮಾಡಿ ಇವತ್ತು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಶಸ್ತಿಯಾದಂತಹ ನೊಬೆಲ್ ಪ್ರಶಸ್ತಿಯನ್ನ ಕೊಡುವ ಮಟ್ಟಕ್ಕೆ ಅವರು ಬೆಳೀತಾರೆ. ಅಂದ್ರೆ ಇವತ್ತು ಅವರನ್ನ ನಾವು ನೆನೆಸ್ಕೊಳ್ತಾ ಇದ್ದೀವಿ ಅಂತ. ಈ ರೀತಿ ಜೀವನ ಚರಿತ್ರೆಗಳು ನಮ್ಮ ಒಂದು ಜೀವನಕ್ಕೂ ಕೂಡ ಒಂದು ಬೆಳಕಾಗುವ ಸಂದರ್ಭ ಇರುತ್ತೆ. ಇನ್ನೊಂದು, ಎರಡನೆಯದು ಆತ್ಮಕಥೆಗಳು. ಇವಂತೂ ವಿಶೇಷ. ಇದಕ್ಕೆ ಕಾವ್ಯಾತ್ಮಕವಾಗಿ ಹೇಳಬೇಕಾದ್ರೆ, ಮನದ ಒಳಗಿನ ಮೌನಗಳನ್ನು ಮಾತನಾಡಿಸುವ ಆತ್ಮದ ಅಕ್ಷರ ಯಾತ್ರೆ. ಮನದ ಒಳಗೆ ಮೌನ ಇರುತ್ತೆ, ಆ ಮೌನವನ್ನು ಮಾತನಾಡಿಸುವಂತಹ ಆತ್ಮದ ಅಕ್ಷರ ಯಾತ್ರೆಯನ್ನ ಆತ್ಮಕಥೆ ಅಂತ ಕರಿತೀವಿ. ಇನ್ನೂ ವಿಶೇಷವಾಗಿ ಹೇಳ್ಬೇಕಂದ್ರೆ, ತನ್ನ ಬದುಕಿನ ಸತ್ಯವನ್ನು ಕಾಲದ ಮುಂದೆ ನೀಡುವ ಧೈರ್ಯದ ಕಾವ್ಯ. ಅಂದ್ರೆ ಎಲ್ಲ ನಾವು ಜೀವನ ಚರಿತ್ರೆಯನ್ನ ಬರಿತೀವಿ, ಆದ್ರೆ ಆತ್ಮಕಥೆ ಬರಿಬೇಕು ಅಂದ್ರೆ ಖಂಡಿತ ಅದು ಗುಂಡಿಗೆ ಬೇಕು. ಯಾಕಂದ್ರೆ ಎಲ್ಲವನ್ನು ನಾವು ಹೇಳ್ಕೊಳ್ಳಲ್ಲ. ಕೆಲವರು ಆತ್ಮಕಥೆ ಬರೀತಾರೆ, ಅವರು ಒಳ್ಳೆಯದನ್ನ ಮಾತ್ರ ಹೇಳ್ಕೊಳ್ತಾರೆ, ಸಮಾಜಕ್ಕೆ ಕೊಡ್ತಾರೆ ಹೊರತು ಅವರ ಕೆಟ್ಟ ಘಟನೆಗಳನ್ನ ಅಥವಾ ಕೆಟ್ಟ ಅಂಶಗಳನ್ನು ಹೇಳೋದಿಲ್ಲ. ಆದ್ರೆ ಆ ಒಂದು ಅಂಶ ಇರೋದು, ಕೆಟ್ಟದನ್ನು ಒಳ್ಳೆಯದನ್ನು ಹೇಳಿ ಅಂತಿರೋದು ನಮ್ಮ ಮಹಾತ್ಮ ಗಾಂಧೀಜಿಯವರು ಮಾತ್ರ. ಜೀವನದಲ್ಲಿ ನಡೆದಂತಹ ಪ್ರತಿಯೊಂದು ಅಂಶಗಳನ್ನ ಅವರ ಆತ್ಮಕಥೆಯಲ್ಲಿ ಕೊಡ್ತಾರೆ. ಅಂತಹ ಆತ್ಮಕಥೆಯಲ್ಲಿ ನಮ್ಮ ಹೃದಯಕ್ಕೆ ನಾಟುವಂತಹ ಒಂದು ಸಂದರ್ಭವನ್ನ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅದು ಆತ್ಮಕಥೆಯಿಂದ ಆಯ್ದ ಭಾಗ. ಒಬ್ಬ ವಿಜ್ಞಾನಿ ಪ್ರಯೋಗವನ್ನ ಮಾಡ್ತಾ ಇರ್ತಾರೆ. ಆ ಪ್ರಯೋಗ ಮಾಡುವಂತಹ ಪ್ರಯೋಗಾಲಯಕ್ಕೆ ಹೈದರಾಬಾದ್ನ ನಿಜಾಮ್ ಆಸ್ಪತ್ರೆಯ ಒಬ್ಬ ಖ್ಯಾತ ವೈದ್ಯರು ಪ್ರವೇಶವನ್ನ ಮಾಡ್ತಾರೆ. ಪ್ರವೇಶ ಮಾಡಿದಾಗ ಆ ವಿಜ್ಞಾನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಖುಷಿಯಾಗಿ ಅವರು ಮಾಡಿದಂತಹ ಎಲ್ಲ ಪ್ರಯೋಗಗಳನ್ನ ತೋರಿಸ್ಕೊಂಡು ಬರ್ತಾರೆ. ತೋರಿಸ್ಕೊಂಡು ಬಂದಾಗ ಆ ವೈದ್ಯರಿಗೆ ತುಂಬಾ ಖುಷಿಯಾಗಿ ಅವರನ್ನ ನಿಜಾಮ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅಲ್ಲಿ ಅನೇಕ ಮಕ್ಕಳು ಪೋಲಿಯೋ ಪೀಡಿತರಾಗಿ ಅವರು ಕ್ಯಾಲಿಫರ್ ಅಂದ್ರೆ 3 kg-ಯಿಂದ 4 kg ಕ್ಯಾಲಿಫರ್ ಅನ್ನ ಹಾಕೊಂಡು ನಡೀತಾ ಇರ್ತಾರೆ. ಅದರ ಯಾತನೆಯನ್ನ ಪಡ್ತಾರೆ. ಒಂದು ಕಾಲನ್ನ, ಒಂದು ಹೆಜ್ಜೆನ ಇನ್ನೊಂದು ಹೆಜ್ಜೆ ಇಡಬೇಕಾದ್ರೆ ಅವರು ಅನುಭವಿಸುವಂತಹ ಯಾತನೆ ಹೇಳುತ್ತಿರೋದು. ಒಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ಕಷ್ಟವನ್ನ ಪಡ್ತಾ ಇರ್ತಾರೆ. ಆಗ ಅವರನ್ನ ತೋರಿಸ್ತಾರೆ. ಆ ಮಕ್ಕಳು ಕ್ಯಾಲಿಫರ್ ಅನ್ನ ಹಾಕೊಂಡು ನಡೀತಿರುವಂತಹ ಮಕ್ಕಳ ಒಂದು ಯಾತನೆಯನ್ನ ಆ ವ್ಯಕ್ತಿಗೆ, ಆ ಪ್ರಖ್ಯಾತ ವಿಜ್ಞಾನಿಗೆ ತೋರಿಸ್ತಾರೆ. ತೋರಿಸಿದಾಗ ನೀವೇನಾದ್ರೂ ಈ ಕ್ಯಾಲಿಫರ್ ಅನ್ನ ಕಡಿಮೆ ತೂಕದಲ್ಲಿ ಮಾಡೋಕ್ಕಾಗತ್ತಾ ಅಂದಾಗ ಅವರಿಗೆ ಕಣ್ ತೆರೆಯುತ್ತೆ. ಅಂದ್ರೆ ಜನರ ನೋವಿಗೆ ಸ್ಪಂದನೆ ಆಗದ
ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಯಾವುದೇ ಪ್ರಯೋಜನ ಇಲ್ಲ. ಯಾವುದೇ ವಿಜ್ಞಾನ ಆಗಲಿ ತಂತ್ರಜ್ಞಾನ ಆಗಲಿ ಜನರ ನೋವಿಗೆ ಒಂದು ಮಿಡಿಯಬೇಕು ಅಂತ ಹೇಳಿ ಆಯ್ತು ನಾನು ಪ್ರಯತ್ನ ಪಡ್ತೀನಿ ಅಂತ ಅವತ್ತೇ ಅವರು ಮನೆಗೆ ಹಿಂದಿರುಗಿ ಪ್ರಯೋಗ ಮಾಡೋದಕ್ಕೆ ತೊಡಗ್ತಾರೆ. ತಮ್ಮ ಸಹಪಾಠಿಗಳ ಜೊತೆ ಒಂದು ಪ್ರಯೋಗವನ್ನ ಮಾಡ್ತಾರೆ. ಪ್ರಯೋಗವನ್ನ ಮಾಡಿ 3 kg 4 kg ಕ್ಯಾಲಿಫರ್ ಇದ್ದದನ್ನ 300 ಗ್ರಾಮ್ಗೆ ಇಳಿಸ್ತಾರೆ. 300 ಗ್ರಾಮ್ನ ಕ್ಯಾಲಿಫರ್ ಅನ್ನ ತಗೊಂಡು ಓಡೋಡಿ ಬರ್ತಾರೆ ನಿಜಾಮ್ ಆಸ್ಪತ್ರೆಗೆ. ಆ ಪ್ರಖ್ಯಾತ ವೈದ್ಯರಿಗೆ ತೋರಿಸ್ತಾರೆ. ಅವರು ಪರೀಕ್ಷೆ ಮಾಡಿ ಒಂದು ಹುಡುಗನಿಗೆ ಹಾಕ್ತಾರೆ. ಆ ಹುಡುಗ ಹಾಕಿದಾಗ ಸಲೀಸಾಗಿ ನಾವು ಹೇಗೆ ಹೆಜ್ಜೆಯನ್ನು ಹಾಕೊಂಡು ಹೋಗ್ತೀವೋ ಅದೇ ರೀತಿ ಹೆಜ್ಜೆಯನ್ನ ಸಂತಸದಿಂದ ನಡ್ಕೊಂಡು ಹೋಗ್ತಾನೆ. ಆ ಸಂತಸದಲ್ಲಿ ಅವರನ್ನ ನೋಡಿ ಆ ವಿಜ್ಞಾನಿಗೆ ತುಂಬಾ ಸಂತೋಷ ಆಗುತ್ತೆ. ಆ ವಿಜ್ಞಾನಿ ಯಾರು ಅಲ್ಲ, ನಮ್ಮ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಂದ್ರೆ ಆತ್ಮಕಥೆಗಳು, ಅವರ ಆತ್ಮಕಥೆಯನ್ನು ಓದಿದಾಗ ನಮಗೆ ಒಂದು ವಿಶೇಷವಾದ, ಯಾಕಂದ್ರೆ ಅವರೇನೋ ಶ್ರೀಮಂತ ಕುಟುಂಬದಿಂದ ಬಂದದ್ದಲ್ಲ, ಅವರು ಮೀನು ಹಿಡಿಯುವಂತಹ ಒಂದು ವ್ಯಕ್ತಿಗಳ ಕುಟುಂಬದಿಂದ ಬಂದಂತಹ ಅವರು ಕನಸನ್ನ ಕಂಡ್ರೆ ಅಬ್ದುಲ್ ಕಲಾಂ ರಾವ್ರಿಗೆ ಕನಸು ಕಾಣಬೇಕು ಅಂತ ಹೇಳ್ತಾರೆ. ಅವರು ಕಡಲ ತೀರದಲ್ಲಿ ಕುಳಿತುಕೊಳ್ತಾ ಇರ್ತಾರೆ ಮಗುವಿದ್ದಾಗ. ಆ ಕಡಲ ತೀರದಲ್ಲಿ ಕುಳಿತುಕೊಳ್ಳುವಾಗ ಆ ಪಕ್ಷಿ ಬಂದು ಆ ನೀರಿನಲ್ಲಿ ಈಜೋದು, ನಂತರ ಹಾರೋದು, ನೀರಿನಲ್ಲಿ ಈಜೋದು ಹಾರೋದು. ನಾನು ಒಂದು ದಿನ ಆ ಪಕ್ಷಿಯ ರೀತಿ ಹಾರಬೇಕು ಅಂತ ಕನಸನ್ನ ಕಾಣ್ತಾರೆ. ಆ ಕನಸು ಕಾಣೋದಿಕ್ಕೆ ಅಲ್ಲಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ಕೂಡ ಒಂದು ವಿಶೇಷವಾದಂತಹ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ಕಾರಣ ಆಗ್ತಾರೆ ಅಂತ ಅವರು ಒಂದು ಆತ್ಮಚರಿತ್ರೆಯಲ್ಲಿ ಬರೀತಾರೆ. ಕೊನೆಗೆ ಅವರು ಕ್ಷಿಪಣಿಯನ್ನ ಕಂಡಿಡಿದು ವಿಶೇಷವಾಗಿ ಜಗತ್ತಿಗೆ ಒಂದು ರೀತಿ ಜ್ಯೋತಿಯಾಗಿ ಕಂಡುಹಿಡಿಸ್ತಾರೆ ಡಾಕ್ಟರ್ APJ ಅಬ್ದುಲ್ ಕಲಾಂ. ಈ ರೀತಿ ಆತ್ಮಚರಿತ್ರೆಗಳು ನಮ್ಮ ಒಂದು ಸಂಸ್ಕೃತಿಯನ್ನ ಒಂದು ರೀತಿ ಕಾಪಾಡ್ಕೊಂಡು ಬರೋದಿಕ್ಕೆ, ನಮ್ಮ ಸಂಸ್ಕೃತಿಯ ಅರಿವನ್ನ ಉಂಟು ಮಾಡೋದಿಕ್ಕೆ ಸಹಾಯಕ ಆಗತ್ತೆ ಅಂತ ಹೇಳ್ತಾ, ಹೀಗೆ ನಾನು ಕೆಲವು ಒಂದೊಂದು ಆತ್ಮಚರಿತ್ರೆಯಲ್ಲಿ ಒಂದು ಸಣ್ಣ ತುಣುಕು ಮತ್ತೆ ಜೀವನ ಚರಿತ್ರೆಯಲ್ಲಿ ಒಂದು ಸಣ್ಣ ತುಣುಕನ್ನ ತಗೊಂಡು ನಿಮ್ಮ ಹತ್ರ ಹೇಳೋದಿಕ್ಕೆ ಇಷ್ಟಪಡ್ತಾನೆ. ಇನ್ನು ಮೂರನೆಯದು, ಪ್ರತಿಯೊಬ್ಬರೂ ಕೂಡ ಇಂದು ವಿಶೇಷವಾಗಿ ಪ್ರಯತ್ನ ಪಡ್ತಾ ಇರೋದು ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ. ಆ ಸಂಶೋಧನಾ ಕೃತಿಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಕಾವ್ಯಾತ್ಮಕವಾಗಿ ಹೇಳೋದಾದ್ರೆ, ಸತ್ಯದ ಹಾದಿಯಲ್ಲಿ ಪ್ರಶ್ನೆಗಳ ದೀಪ ಹಿಡಿದು ಸಾಗುವ ಜ್ಞಾನಯಾತ್ರೆ ಅಂತ ಕರೀತಾರೆ. ಅಂದ್ರೆ ಸಂಶೋಧನಾ ಕೃತಿಗಳಿಗೆ ಸತ್ಯದ ಹಾದಿಯಲ್ಲಿ ಪ್ರಶ್ನೆಗಳ ದೀಪ ಹಿಡಿದು ಸಾಗುವ ಜ್ಞಾನಯಾತ್ರೆ, ಅನುಮಾನಗಳನ್ನು ಉತ್ತರಗಳಾಗಿ ಅರಳಿಸುವ ಚಿಂತನೆಯ ಸಾಧನೆ ಅಂತ. ಯಾವುದೇ ಅನುಮಾನ ಇರ್ಬೋದು, ಆ ಅನುಮಾನಕ್ಕೆ ಉತ್ತರವನ್ನೇ ಅರಳಿಸುವಂತಹ ಒಂದು ಚಿಂತನೆಯ ಸಾಧನೆ ಈ ಸಂಶೋಧನಾ ಕೃತಿ ಅಂತ ಹೇಳ್ತಾರೆ. ಈ ಸಂಶೋಧನೆ ಅಂದಾಗ ಯಾವ ಸಂದರ್ಭದಲ್ಲಿ ಹೇಗೆ ಹೊಳೆಯುತ್ತೆ ಅಂತ ಗೊತ್ತಿಲ್ಲ. ಸಂಶೋಧಕರು ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂತದ್ದು ಡಾಕ್ಟರ್ MM ಕಲಬುರ್ಗಿ ಅವರು, ನಮ್ಮ M ಚಂದ್ರಶೇಖರ್ ಸರ್, ಮಾನಸ ಸರ್ ಕೂಡ ನಮ್ಮ ಮೈಸೂರಿಗೆ ಅವರನ್ನ ಕರ್ಕೊಂಡು ಬಂದು ಅನೇಕ ಕಾರ್ಯಕ್ರಮಗಳನ್ನ ಕೊಡಿಸಿದ್ದಾರೆ. ಹೀಗೆ MM ಕಲಬುರ್ಗಿ ಅವರು ವ್ಯಕ್ತಿತ್ವ ವಿಕಸನದಲ್ಲಿ ವಚನ ಸಾಹಿತ್ಯದ ಪಾತ್ರ ಅನ್ನೋ ಒಂದು ವಿಷಯದ ಬಗ್ಗೆ ಭಾಷಣವನ್ನ ಮಾಡ್ತಾ ಇರ್ತಾರೆ. ಆ ವಚನದಿಂದ ಪ್ರತಿಯೊಂದು ಜೀವನದ ಪ್ರತಿಯೊಂದು ವಿಭಾಗಕ್ಕೂ ಕೂಡ ವಚನ ಆಸುವಕ್ಕಾಗಿದೆ ಅನ್ನುವ ನಿಟ್ಟಿನಲ್ಲಿ ಮಾತನಾಡ್ತಾ ಇರ್ತಾರೆ. ಮಾತಾಡಿ 1 ಗಂಟೆಯ ಭಾಷಣವನ್ನ ಮುಗಿಸ್ತಾರೆ. ಮುಗಿಸಿದಾಗ ಇನ್ನೇನೋ ಹೊರಡಬೇಕು, ಅಲ್ಲಿ ಒಬ್ರು ವಿಶೇಷ ಚೇತನ ಕೊನೆಯಲ್ಲಿ ಕುಳಿತಿರ್ತಾರೆ. ಅವರು ಎದ್ದು ನಿಂತ್ಕೊಳ್ತಾರೆ. ಸರ್ ಅಂತಾರೆ. ಏನಪ್ಪಾ ಅಂದಾಗ, ನೀವು ವಚನ ಸಾಹಿತ್ಯ ಜೀವನದ ಎಲ್ಲಾ ವಿಭಾಗಗಳಲ್ಲೂ ಕೂಡ ಹಾಸುವಕ್ಕಾಗಿದೆ ಅಂತ ಹೇಳಿದ್ರಿ, ನಮ್ಮ ವಿಶೇಷ ಚೇತನರ ಬಗ್ಗೆ, ಅಂಗವಿಕಲರ ಬಗ್ಗೆ ವಚನ ಸಾಹಿತ್ಯದಲ್ಲಿ ಏನು ಇಲ್ವಾ ಅಂತ ಹೇಳ್ತಾರೆ. ಆಗ MM ಕಲಬುರ್ಗಿ ಅವರಿಗೆ ಅದರಲ್ಲಿ ಉತ್ತರ ಇರೋದಿಲ್ಲ. ಹೌದಪ್ಪ, ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ಯಾ, ಆದ್ರೆ ಇವತ್ತು ನನಗೆ ಉತ್ತರ ಇಲ್ಲ. ನಾನು ಖಂಡಿತ ನಿನ್ನ ಪ್ರಶ್ನೆಗೆ ಮತ್ತೊಂದು ದಿನ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿ ಅವರು ಮನೆಗೆ ಹೋಗ್ತಾರೆ. ಹೋಗಿ ಗ್ರಂಥಾಲಯವನ್ನ ಪ್ರವೇಶ ಮಾಡ್ತಾರೆ. ಆ ಗ್ರಂಥಾಲಯವನ್ನ ಪ್ರವೇಶ ಮಾಡಿ ಎಲ್ಲಾ ವಚನಗಳನ್ನ 24,000 ವಚನಗಳನ್ನು ಕೂಡ ತಿರುವ ಹಾಕ್ತಾರೆ. ತಿರುವ ಹಾಕಿ ಅಲ್ಲಿ ಬಸವಣ್ಣನವರ 1400 ವಚನಗಳಲ್ಲಿ ಒಂದು ವಚನವನ್ನ ಹೆಕ್ಕಿ ತೆಗಿತಾರೆ. ಆ ವಚನ ಬೇರೆ ಯಾವುದು ಅಲ್ಲ, ಹಾಲ ಕಂದಲು ತುಪ್ಪದ ಮಡಕೆಯ ಬೋಡು ಮುಖ್ಯನ ಬೇಡ, ಹಾಲು ಸಿಹಿ ತುಪ್ಪ ಕಮ್ಮನೆ ಲಿಂಗಕ್ಕೆ ಬೋನ, ನಮ್ಮ ಕೂಡಲ ಸಂಗನ ಶರಣರ ಅಂಗಹೀನರೆಂದಡೆ ನಾಯಕ ನರಕ ಅಂತ ಹೇಳ್ತಾರೆ. ಅಂದ್ರೆ ಇದು ಒಂದು ಹಳೆ ಕಾಲದ ಆ ಕಾಲದ 12ನೇ ಶತಮಾನದ ಒಂದು ವಚನ. ಹಾಲಕಂದಲು ತುಪ್ಪದ ಮಡಕೆಯ ಬೋಡು ಅಂದ್ರೆ, ಹಿಂದೆ ನಾವು ಅಡಿಗೆಲ್ಲ ಮಾಡ್ತಾ ಇದ್ದು ನಮ್ಮ ತಾತ ಅಮ್ಮನ ಕಾಲದಲ್ಲಿ ಮಡಿಕೆಯಲ್ಲಿ. ಆ ಮಡಿಕೆ ಏನಾಗ್ತಾ ಇತ್ತು, ತಗಲಿ ಏನಾಗ್ತಾ ಇತ್ತು, ಇದಿರುತ್ತಲ್ಲ ತುದಿ ಒಡೆದೋಗ್ಬಿಡ್ತಾ ಇತ್ತು.
ಆ ಒಡೆದೋಗಿರುವಂತಹ ಮಡಿಕೆಯಲ್ಲಿ ಹಾಲನ್ನ ಕಾಯಿಸಿದಾಗ ಹಾಲು ತನ್ನ ಕಂಪನ್ನ ಬಿಡೋದಿಲ್ಲ. ಹಾಲ ಕಂದಲು ತುಪ್ಪದ ಮಡಕೆಯ ಬೋಡು ಮುಖ್ಯನ ಬೇಡ. ಆ ಮಡಕೆಯ ಬೋರ್ಡ್ ಇರುವಂತಹ ಮಡಿಕೆಯಲ್ಲಿ ಹಾಲನ್ನ ಕಾಯಿಸಿದ್ರು ಕೂಡ ಹಾಲು ಸಿಹಿ, ತುಪ್ಪ ಕಮ್ಮನೆ, ಲಿಂಗಕ್ಕೆ ಕೂಡ ಅದು ಅರ್ಪಿತ ಆಗತ್ತೆ. ಆಯೆ ಕೂಡಲ ಸಂಗನ ಶರಣರ ಅಂಗಹೀನರೆಂದೆಡೆ ನಾಯಕ ನರಕ. ಹಂಗೆ ವಿಶೇಷ ಚೇತನರು ಅಂತ ನಾವು ಹೇಳೋಕ್ಕಾಗಲ್ಲ. ಆ ವಿಶೇಷ ಚೇತನರಲ್ಲೂ ಕೂಡ ಒಂದು ವಿಶೇಷ ಶಕ್ತಿ ಇರುತ್ತೆ ಅನ್ನೋದನ್ನ ಮತ್ತೊಂದು ಸಲ ಬಂದು ಆ ಒಬ್ಬ ವಿಶೇಷ ಚೇತನರಿಗೆ ಏನು ಪ್ರಶ್ನೆ ಕೇಳಿರ್ತಾರೆ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಹಂಗೆ ಒಂದು ರೀತಿ ಸಂಶೋಧನೆಯ ಆತ್ಮಕವಾಗಿ ನಮ್ಮನ್ನ ಒಂದು ಹೊರೆ ಹಚ್ಚೋದಿಕ್ಕೆ, ಒಂದು ಹುಡುಕೋದಿಕ್ಕೆ, ಒಂದು ವಿಶೇಷವಾದಂತಹ ಆಸಕ್ತಿಯನ್ನ ತೊಡೋದಿಕ್ಕೆ ನಮ್ಮ ಈ ಒಂದು ಸಂಶೋಧನಾ ಕೃತಿಗಳು ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ತಾ, ನಂತರ ನನಗೆ ಬರುವಂತದ್ದು ಕವಿತೆ. ಈ ಕವಿತೆಗೆ ಕಾವ್ಯಾತ್ಮಕವಾಗಿ ಹೇಳೋದಾದ್ರೆ, ಮನದ ಮೌನಕ್ಕೆ ಪದಗಳ ರೆಕ್ಕೆ ಕೊಟ್ಟು ಭಾವನೆಗಳನ್ನು ಆಕಾಶಕ್ಕೆ ಹಾರಿಸುವ ಆತ್ಮದ ಸಂಗೀತ ಅಂತ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಎಲ್ರಿಗೂ, ಯಾಕಂದ್ರೆ ಎಲ್ಲ ಕವಿಗಳಲ್ಲಿ ಇರೋ ಹೆಚ್ಚು ಕಡಿಮೆ ಅಲ್ವಾ, ಅರ್ಥ 2 ಸಲ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನನ್ಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕೆ 2 ಸಲ ಹೇಳ್ತೇನೆ. ಮನದ ಮನಕ್ಕೆ ಪದಗಳ ರೆಕ್ಕೆ ಕೊಟ್ಟು ಭಾವನೆಗಳನ್ನು ಆಕಾಶಕ್ಕೆ ಹಾರಿಸುವ ಆತ್ಮದ ಸಂಗೀತ. ಇದರಲ್ಲಿ ಕವಿತೆಗಳು ಅಂದ್ರೆ ಎಷ್ಟು ಕವಿತೆಗಳಿದೆ, ಸಾವಿರಾರು ಕವಿತೆಗಳಿದೆ. ಎಲ್ಲ ನೀವು ನೋಡ್ತಾ ಇರ್ತಾರೆ, ಯಾವ ಕವಿತೆಯನ್ನೇ ಹೇಳೋದು, ಯಾವ ಕವಿತೆಯನ್ನ ಬಿಡೋದು. ಅದರ ಮುಖ್ಯವಾಗಿ ಕುವೆಂಪುರವರ ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ರೂಪಗಳನ್ನು ದಾಟಿ ಭಾವ ಕೋಟಿಗಳನ್ನು ಮೀಟಿ. ಈ ಒಂದು ಕವಿತೆ ನಿಜವಾಗ್ಲೂ ಕೂಡ ಎಲ್ಲರನ್ನೂ ಕೂಡ ಒಂದು ಮಾಡುವಂತಹ, ಯಾವುದೇ ಸಂಕುಚಿತತೆಯನ್ನ ಹೋಗಲಾಡಿಸಿ ಪ್ರತಿಯೊಬ್ಬರನ್ನು ಕೂಡ ಒಂದು ಅಂತ ಅಪ್ಪಿಕೊಳ್ಳುವಂತಹ ಒಂದು ಕವಿತೆ ನಮ್ಮನ್ನ ಸೆಳೆಯುತ್ತೆ. ಮತ್ತೆ ಕವಿತೆಗಳು ಅಂದ ತಕ್ಷಣ ಆ ಹೊಳೆದಾಗ ಅದನ್ನ ನಾವು ನೋಟ್ ಮಾಡ್ಕೊಳ್ಬೇಕು. ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಪದಗಳು ಕೂಡ ಬರೋದಿಲ್ಲ. ಅದಕ್ಕೆ ಒಂದು ದೃಷ್ಟಾಂತವನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಈಶ್ವರ ಮಂಟೂರ ಅಂತ ಉತ್ತರ ಕರ್ನಾಟಕದ ಜಮಖಂಡಿಯ ಮಧುರಖಂಡಿ ಅಂತ ಇದೆ. ಅಲ್ಲಿ ಅವರು 49 ವರ್ಷಕ್ಕೆ ಇಹಲೋಕವನ್ನ ತ್ಯಜಿಸ್ತಾರೆ, ಅಂದ್ರೆ ಮರಣವನ್ನ ಹಪ್ತಾರೆ. ಅವರು ಪ್ರಖ್ಯಾತ ವ್ಯಾಜ್ಞ, ಅವರು ನಮ್ಮ ಆತ್ಮೀಯ ಸ್ನೇಹಿತರು ಕೂಡ. ಅವರು ಆ 49 ವರ್ಷದಲ್ಲಿ ಇಹಲೋಕದ ಯಾತ್ರೆಯನ್ನು ಮುಗಿಸಿದಂತಹ ಅವರು ಒಂದು ಸಂದರ್ಭದಲ್ಲಿ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ಉಪನ್ಯಾಸ ಕೊಡಿಸಿದ್ದೆ. ಆ ಸಂದರ್ಭದಲ್ಲಿ ಅವರು ಒಂದು ಉಲ್ಲೇಖವನ್ನ ಮಾಡ್ತಾರೆ. ಒಂದು ಸಲ ರೈಲಿನಲ್ಲಿ ಪಯಣವನ್ನ ಮಾಡ್ತಾ ಇರ್ತಾರೆ. ರೈಲಿನಲ್ಲಿ ಪಯಣವನ್ನ ಮಾಡುವಾಗ ಈ ಕಡೆ ಸೀಟಿನಲ್ಲಿ ಅವರು ಕುಳಿತಿದ್ದಾರೆ, ಆ ಕಡೆ ಪಕ್ಕದಲ್ಲಿ ಒಂದು ಮಗು, ತಾಯಿ ಇಬ್ರು ಕೂಡ ಕುಳಿತಿದ್ದಾರೆ. ಆ ಮಗು ಅಳ್ತಾ ಇದೆ. ಆ ಅಳುವಂತಹ ಮಗುವಿನ ಕೆಂದುಟಿಯಲ್ಲಿ ದೇವರನ್ನ ಕಾಣುತ್ತಾರೆ. ಆ ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವರನ್ನ ಕಂಡು ಅವರು ಅಲ್ಲೇ ಕವಿತೆಯನ್ನ ರಚಿಸಿ ನಂತರ 3-4 ದಿನಗಳಲ್ಲಿ ಅದನ್ನು ಹಾಡಾಗಿ ಬರೀತಾರೆ. ಆ ಹಾಡು ಕೋಟ್ಯಾಂತರ ವ್ಯೂಸ್ ಆಗಿದೆ. ಆ ಹಾಡು ಯಾವ್ದು ಗೊತ್ತಿರ್ಬೋದು ನಿಮ್ಗೆ. ದೇವರು ಎಲ್ಲಿಗ ಎಂತಿಗ ಎಂದು ಯಾರನ್ನು ಕೇಳದಿರು, ಕಣ್ಣ ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು. ದೇವನು ಇರುವನೋ ಎಲ್ಲವೋ ಹೇಳು ನೀ, ದೇವನು ಎಲ್ಲಿಗ ಎಂತಿಗ ಎಂದು ಯಾರನ್ನು ಕೇಳದಿರು, ಕಣ್ಣ ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು. ದೇವನು ಇರುವನೋ ಎಲ್ಲವೋ ಹೇಳು ನೀ. ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವರು ನಗುತಿಗನು, ಅರಳುವ ಹೂಗಳ ಸೌಗಂಧದಲ್ಲಿ ಆ ಶಿವ ತುಂಬಿಗನು. ಹರಿವ ನದಿಯಲ್ಲಿ ಸುರಿವ ಮಳೆಯಲ್ಲಿ ದೇವರು ಇರುತಿಗನು, ತರತರ ಮರಗಿಡ ಪಕ್ಷಿಗಳಲ್ಲಿ ತಾನೇ ನಿಂತಿಗನು. ದೇವನು ಇರುವನು ಎಲ್ಲವೂ ಹೇಳು ನೀ ಅನ್ನೋ ಒಂದು ಗೀತೆಯನ್ನ ಬರೆದು 3-4 ದಿನಗಳಲ್ಲಿ ಅವರೇ ಅದನ್ನ ಗಾಯನವನ್ನ ಮಾಡ್ತಾರೆ. ಅದು ಕೋಟ್ಯಾಂತರ ವ್ಯೂಸ್ ಆಗುತ್ತೆ. ಹೀಗೆ ಎಲ್ಲಿ ನಮ್ಗೆ ತೋಚುತ್ತೋ ನಾವು ಯಾವಾಗ್ಲೂ ಪುಸ್ತಕ ಪ್ರೇಮಿಗಳು ಒಂದು ಏನಾದ್ರೂ ಪ್ಯಾಡನ್ನ ಇಟ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಒಂದು ಡೈರಿಯನ್ನ ಇಟ್ಕೊಂಡಿರ್ಬೇಕು. ಯಾವಾಗ್ಲೂ ಕೂಡ ನಮ್ಮ ಆತ್ಮ ಸಂಗಾತಿಯಾಗಿ ಒಂದು ಡೈರಿಯನ್ನ ಇಟ್ಕೊಂಡು ಏನು ತೋಚುತ್ತೆ. ಯಾಕಂದ್ರೆ ನಾನು ದೇವರಾಜ್ ಸಹೋದರರ ಜೊತೆ ಮಾತಾಡ್ತಾ ಇದ್ದಾಗ ಅವ್ರು ಹೇಳುವಂತಹ ಒಂದು ಒಳ್ಳೆ ಪದ ನನ್ನ ಮನಕ್ಕೆ ಮಿಡಿಬಹುದು, ಆಗ ಅದನ್ನ ನೋಟ್ ಮಾಡ್ಕೊಳ್ಬೇಕು. ಅಂತಹ ಒಂದು ನೋಟ್ ಮಾಡಿಕೊಳ್ಳುವಂತಹ ಸಂಸ್ಕೃತಿಯನ್ನ ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ 20 ನಿಮಿಷ ಮುಗ್ದಿದೆ. ಇನ್ನೊಂದು 5 ನಿಮಿಷದಲ್ಲಿ ನಾನು ದಿನಚರಿಯಲ್ಲೇ ನೋಟ್ ಮಾಡ್ಕೊಂಡು ಕೊನೆಯ ಭಾಗಕ್ಕೆ ಬಂದಿದ್ದೇನೆ. ಯಾಕಂದ್ರೆ ಅವ್ರು ಕೊಟ್ಟಿರುವಂತ 20 ನಿಮಿಷ ಮುಗ್ದಿದೆ. ಆ ಕಾಲದ ಒಂದು ಇದು ಕೂಡ ನನಗೆ ಇದೆ. ಕತೆ ಕೊನೆಯದಾಗಿ ಕತೆ ಹೇಳೋದ್ಕಿಂತ ಮೊದಲು
ಕವಿತೆಯಲ್ಲೇ ಮತ್ತೊಂದು ವಿಶೇಷವಾದಂತಹ, ನನಗೆ ಸಾಹಿತ್ಯ ವಿದ್ಯಾರ್ಥಿ, ಕನ್ನಡ ಭಾಷೆಯ ಸ್ನಾತಕೋತ್ತರ ವಿದ್ಯಾರ್ಥಿ ಆಗಿರೋದ್ರಿಂದ ಆ ಒಂದು ಪ್ರಸಂಗವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಂದ ಪದ್ಯ, ಕುಮಾರವ್ಯಾಸ ಕಂದ ಪದ್ಯ, ಕರ್ನಾಟಕ ಭಾರತ ಕಥಾಮಂಜರಿ ಬರುವಾಗ ಕಂದ ಪದ್ಯಗಳು ಬರೀತಾರೆ. ಅಲ್ಲಿ ಒಂದು ಕಂದ ಪದ್ಯ ಬರುತ್ತೆ. ಅಂದ್ರೆ ಯಾವ ರೀತಿ ನಮ್ಮನ್ನ ಅಧ್ಯಯನ ಮಾಡೋದಿಕ್ಕೆ ಸೆಳೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ಅಲ್ಲಿ ಕಂದ ಪದ್ಯ ಒಂದು ವರ್ಷ ನೀವು ಓದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ, ಕನ್ನಡ ಪ್ರೇಮಿಗಳಾಗಿರೋದ್ರಿಂದ. ಕೇಳು ನರಮೃಗಾದಮ್ಮ ನಿಮ್ಮ ಭಾರತ ಭೂಮಿಯೊಳು ಒಂದು ವರುಷಾಂತರ ನಪುಂಸಕನಾಗಿ ಚಲಿಸು ನಿರಂತರಾಯದಲ್ಲಿ ಅನ್ನೋದು ಕುಮಾರವ್ಯಾಸ ಬರೆಯುವಂಥದ್ದು. ಇದು ಯಾವ ಸಂದರ್ಭದಲ್ಲಿ ಬಂತು ಅಂತ ನಾನು ಆಗ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಇದನ್ನ ಹೋದಾಗ ಅದು ಸಿಕ್ಕದ್ದು ಆ ಪ್ರಸಂಗ. ಯಾಕಂದ್ರೆ ಇದು ಕಲ್ಪನೆಯೋ ಏನೋ ಗೊತ್ತಿಲ್ಲ, ಆದ್ರೆ ಆ ಕಲ್ಪನೆಯಲ್ಲೂ ಕೂಡ ಅದನ್ನ ಬರೆಯೋದಿದೆಯಲ್ಲ, ಅದಕ್ಕೆ ಆ ವ್ಯಕ್ತಿತ್ವಕ್ಕೆ ನಾವು ಶರಣಾರ್ಥಿಗಳನ್ನ ಅರ್ಪಿಸ್ಲೇಬೇಕು. ಆ ಸಂದರ್ಭ ಯಾವುದು ಅಂದ್ರೆ, ಅರ್ಜುನ ಇಂದ್ರಲೋಕಕ್ಕೆ ಹೋಗಿರ್ತಾನೆ. ಇಂದ್ರಲೋಕಕ್ಕೆ ಹೋದಾಗ ಆ ಇಂದ್ರನ ವರದಲ್ಲಿ ಅರ್ಜುನ ಹುಟ್ಟಿರುವಂತದ್ದು. ತನ್ನ ಮಾನಸ ಪುತ್ರ ಬಂದಲ್ಲ ಅಂತ ಹೇಳಿ ಅವನಿಗೆ ತುಂಬಾ ವಿಶೇಷವಾಗಿ ನೋಡ್ಕೊಳ್ತಾನೆ ಇಂದ್ರ. ನೋಡಿಕೊಂಡು ಅವರಿಗೆ ನೃತ್ಯವನ್ನ ಏರ್ಪಡಿಸ್ತಾನೆ. ನೃತ್ಯವನ್ನ ಏರ್ಪಡಿಸಿದಾಗ ಊರ್ವಶಿ, ಮೇನಕೆ, ತಿಲೋತ್ತಮಿ ಇವರೆಲ್ಲ ನೃತ್ಯವನ್ನ ಮಾಡ್ತಾ ಇರ್ತಾರೆ. ಆ ನೃತ್ಯವನ್ನ ಮಾಡುವಾಗ ಅರ್ಜುನ ಊರ್ವಶಿಯ ನೃತ್ಯವನ್ನ ತದೇಕ ಚಿತ್ತದಿಂದ ನೋಡ್ತಾ ಇರ್ತಾನೆ. ಆ ತದೇಕ ಚಿತ್ತದಿಂದ ಅಂದ್ರೆ ನೃತ್ಯ ಅಂದ್ರೆ ಇನ್ನೂ 4-5 ಜನ ನೃತ್ಯ ಮಾಡ್ತಾ ಇದ್ದಾರೆ, ಆದ್ರೆ ಅರ್ಜುನ ನೋಡ್ತಾ ಇರೋದು ಕೇವಲ ಊರ್ವಶಿಯ ನೃತ್ಯವನ್ನ ಮಾತ್ರ. ಅಷ್ಟೊಂದು ವಿಶೇಷವಾಗಿ ವಿವಿಧ ಭಂಗಿಯಲ್ಲಿ ಅವರು ನೃತ್ಯವನ್ನ ಮಾಡ್ತಾ ಇರ್ತಾರೆ. ಆ ಊರ್ವಶಿಯ ನೃತ್ಯವನ್ನೇ ನೋಡೋದನ್ನ ಆ ಇಂದ್ರ ನೋಡ್ಕೊಳ್ತಾನೆ. ಯಾರೋ ಅರ್ಜುನ ಊರ್ವಶಿಯನ್ನ ನೋಡೋದನ್ನ. ಓ, ಅರ್ಜುನನಿಗೆ ಊರ್ವಶಿಯ ಮೇಲೆ ಆಸೆ ಆಗಿರ್ಬೋದು ಅಂತ ಹೇಳಿ ಏನ್ ಮಾಡ್ತಾನೆ, ಆ ನೃತ್ಯ ಮುಗಿಯುತ್ತೆ. ಆಗ ಊರ್ವಶಿಯನ್ನ ಕರೀತಾನೆ. ಊರ್ವಶಿಯನ್ನ ಕರೆದು, ನೋಡು, ಅರ್ಜುನ ನಿನ್ನನ್ನೇ ನೋಡ್ತಾ ಇದ್ದ, ಬಹುಶಃ ನಿನ್ನನ್ನ ಬಯಸಿರ್ಬೋದು, ನೀನು ಅವನ ಶಯನ ಮಂದಿರಕ್ಕೆ ಹೋಗು ಅಂತ ಹೇಳಿ ಅವನ ಗೃಹಕ್ಕೆ ಕಳಿಸ್ತಾಳೆ. ಆಗ ಆ ಊರ್ವಶಿ ಅಲ್ಲಿಗೆ ಹೋಗ್ತಾಳೆ. ಹೋದಾಗ, ನೋಡು, ನೀನು ನನ್ನನ್ನ ಬಯಕೆ ಪಟ್ಟಿದೀಯಂತಲ್ಲ ಇಂದ್ರ ಹೇಳಿದ್ರೆ ಅದಕ್ಕೆ ನಾನು ಬಂದಿದ್ದೀನಿ ಅಂದಾಗ, ಇಲ್ಲ ಇಲ್ಲ, ನೀನು ನಮ್ಮ ತಂದೆಯ ಜೊತೆ ಇರೋದ್ರಿಂದ ನೀನು ನನಗೆ ಮಾತೃ ಸಮಾನ ಅಂದಾಗ ಅವಳಿಗೆ ಬೇಸರ ಆಗಿಬಿಡತ್ತೆ. ಯಾಕಂದ್ರೆ ಅವಳು ಒಂದು ವಿಶೇಷವಾಗಿ ಯಾವುದೋ ಒಂದು ಭಾವನೆಯನ್ನ ಇಟ್ಕೊಂಡು ಬಂದಿರ್ತಾಳೆ. ಆ ಭಾವನೆಗೆ ಭಂಗ ಆಯ್ತಲ್ಲ ಅಂತ ಹೇಳಿ ಆಗ ಅವಳು ಒಂದು ಶಾಪವನ್ನ ಕೊಡ್ತಾಳೆ. ಕೇಳು ನರಮೃಗಾದಮ್ಮ ನಿಮ್ಮ ಭಾರತ ಭೂಮಿಯಳು ಒಂದು ವರುಷಾಂತರ ನಪುಂಸಕನಾಗಿ ಚಲಿಸು ನಿರಂತರಾಯದಲ್ಲಿ. ನರಮೃಗಾದಮ್ಮ, ಕೇಳು, ಬಯಸಿ ಬಂದ ಹೆಣ್ಣನ್ನ ನೀನು ತಿರಸ್ಕಾರ ಮಾಡ್ತಾ ಇದೀಯಾ. ಈ ತಿರಸ್ಕಾರ ಮಾಡ್ತಾ ಇರೋದಕ್ಕೆ ನಾನು ಒಂದು ಶಾಪವನ್ನ ಕೊಡ್ತಾ ಇದ್ದೀನಿ. ಏನು ಶಾಪ ಅಂದ್ರೆ, ನೀನು ನಿಮ್ಮ ಭಾರತ ಭೂಮಿಯಲ್ಲಿ 1 ವರ್ಷ ನಪುಂಸಕನಾಗಿ ಇರುವಂತ ಒಂದು ಶಾಪವನ್ನ ಕೊಡ್ತಾರೆ. ಆ ಶಾಪವೇ ವರವಾಗಿ ಪರಿಣಾಮ ಆಗುತ್ತೆ, ವರವಾಗಿ ಕಂಗೊಳಿಸುತ್ತೆ. ಅಂದ್ರೆ ಯಾವಾಗ ಆಗ ಇಂದ್ರನಿಗೆ ಬಂದು ಓಡಿ ಬಂದು ಹೇಳ್ತಾನೆ, ಒಳ್ಳೇದೇ ಆಯ್ತು ಹೋಗು ಅಂದಾಗ, ಆಗ 14 ವರ್ಷ ವನವಾಸ ಮುಗಿದು 1 ವರ್ಷ ಅಜ್ಞಾತವಾಸದಲ್ಲಿ ಅರ್ಜುನ ಬೃಹನ್ನಡೆ ಆಗ್ತಾನಲ್ಲ, ಆ ನಪುಂಸಕ ಆಗೋದಿಕ್ಕೆ ಇದು ವರವಾಗಿ ಪರಿಣಮಿಸುತ್ತೆ. ಇದು ನಮ್ಮನ್ನ ಕಾವ್ಯ ಲೋಕಕ್ಕೆ ವಿಶೇಷವಾಗಿ ತೆಗೆದುಕೊಂಡು ಹೋಗುತ್ತೆ ಆ ಸಾಹಿತ್ಯ ಪ್ರೇಮಿಗಳಿಗೆ ಅಂತ ಹೇಳಿ ಈ ಒಂದು ಘಟನೆ ಮರ್ತಿದ್ದೆ, ಅದನ್ನೇ ಹೇಳಿದೆ. ಕೊನೆಯ ಅಂಶ ಕತೆಗೆ ಬಂದಿದ್ದೇನೆ. ಕಾಲದ ಮಡಿಲಲ್ಲಿ ಮನುಷ್ಯನ ಅನುಭವಗಳನ್ನು ಮುತ್ತಿನಂತೆ ಜೋಡಿಸಿ ಒಂದು ಹೃದಯದಿಂದ ಮತ್ತೊಂದು ಹೃದಯಕ್ಕೆ ಸಾಗಿಸುವ ಜೀವಂತ ಪಯಣ. ಕಾಲದ ಮಡಿಲಲ್ಲಿ ಮನುಷ್ಯನ ಅನುಭವಗಳನ್ನು ಮುತ್ತಿನಂತೆ ಜೋಡಿಸಿ ಒಂದು ಹೃದಯದಿಂದ ಮತ್ತೊಂದು ಹೃದಯಕ್ಕೆ ಸಾಗಿಸುವ ಜೀವಂತ ಪಯಣವನ್ನೇ ನಾವು ಕಥೆ ಅಂತ ಕರಿತೀವಿ. ಆ ಕಥೆ ಅಂದಾಗ ಅನೇಕ ಕಥೆಗಳಿವೆ. ಯಾವ ಕಥೆ ಕೇಳೋದು, ಯಾವ ಕಥೆ ಬಿಡೋದು. ಕಥೆ ಅಂದ್ರೆ ಬಾಲ್ಯದಿಂದ ಹಿಡಿದು ನಾವು ವೃದ್ಧರಾಗುವವರೆಗೂ ಕೂಡ ಕಥೆಯನ್ನ ನಾವು ಹೇಳ್ತೇವೆ. ನಾನು ನಮ್ಮ ಶ್ರೀಮತಿ ಕೂಡ ವಚನಕ್ಕೊಂದು ಕಥೆ ಅಂತಾನೆ ಮಾಡ್ತೀವಿ. ಬಹುಶಃ ನೋಡಿರ್ಬೋದು, ನಮ್ಮ ಇದರಲ್ಲಿ ಒಂದು ವಚನವನ್ನು ಹೇಳಿ ಆ ಪೂರಕವಾದ ಒಂದು ಕಥೆಯನ್ನ ನಾವು ಅನೇಕ ಕೊಟ್ಕೊಂಡು ಬಂದಿದ್ದೀವಿ. ಯೂಟ್ಯೂಬ್ ಚಾನಲ್ ಅಲ್ಲಿ, ಶರಣ ವಿಶ್ವವಚನ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡ್ಬೋದು. ಅದರಲ್ಲಿ ಒಂದು ವಿಶೇಷವಾದಂತಹ ಕಥೆಗಳಂದ್ರೆ ಬುದ್ಧನ ಜಾತಕ ಕಥೆಗಳಲ್ಲಿ ಒಂದು ನಿದರ್ಶನವನ್ನ ತಗೊಳ್ತಾನೆ. ಬುದ್ಧನ ಶಿಷ್ಯ ಒಬ್ಬ ಉಪಗುಪ್ತ ಅಂತ, ಅವನು ಮಹಾರಾಜ ಆಗಿದ್ದಂಥವನು. ಅವನು ಈ ಬುದ್ಧನಿಂದ ಪರಿವರ್ತನೆ ಆಗಿ ತನ್ನ ಅರಸುತನಕ್ಕೆ ತಿಲಾಂಜಲಿ ಹೇಳಿ ಅವನು ಕೂಡ ಸನ್ಯಾಸಿಯಾಗಿ ಮಾರ್ಪಾಡಾಗ್ತಾನೆ. ನೋಡ್ಬೇಕಾದ್ರೆ ಅವನು ಸುಂದರ ಯುವಕ. ಆ ಬೌದ್ಧ ಸನ್ಯಾಸಿಗಳಾದ ಮೇಲೆ ಅವ್ರು ಏನ್ ಮಾಡ್ಬೇಕು, ಭಿಕ್ಷಾ ಪಾತ್ರೆಯನ್ನ ತೆಗೆದುಕೊಂಡು ಮನೆ ಮನೆಗೆ ಭಿಕ್ಷೆಯನ್ನ ಬೇಡೋದಕ್ಕೆ ಹೋಗಬೇಕು. ಆಗ ಅವನು ಭಿಕ್ಷೆಯನ್ನ ಬೇಡೋದಿಕ್ಕೆ ಮನೆ ಮನೆಗೆ ಹೋಗ್ತಾನೆ. ಹಾಗೆ ಒಂದು ಮನೆ ಇನ್ನೊಂದು ಮನೆ ಭಿಕ್ಷೆ ಬೇಡ್ಕೊಂಡು ಹೋಗಿ ಮತ್ತೊಂದು ಮನೆ, ಆ ಮನೆ ನರ್ತಕಿ ಮನೆಗೆ ಬರ್ತಾನೆ. ಆ ನರ್ತಕಿ ಮನೆಗೆ ಬಂದಾಗ ಆ ನರ್ತಕಿ ಹೇಳ್ತಾಳೆ, ಈ ಹುಡುಗನ ಒಂದು ಚಿರದ್ರೂಪ, ಅವನ ಯೌವನ ಅದೆಲ್ಲವನ್ನ ನೋಡಿ ತುಂಬಾ ಖುಷಿ ಆಗ್ಬಿಡುತ್ತೆ, ಮನ ಸೋತು ಬಿಡ್ತಾಳೆ ಅವಳು.
ಸೋತ್ಬಿಟ್ಟು ಹೇಳ್ತಾಳೆ, ನೋಡು, ನನ್ನ ಮನೆ ಹತ್ತಿರ ಸಾವಿರಾರು ಜನ ಬಂದಿದ್ದಾರೆ, ನಾನು ಯಾರನ್ನು ಕರೆದಿಲ್ಲ, ನೀನು ನನ್ನ ಮನೆಯ ಒಳಗೆ ಬಾ. ನೀನು ನನ್ನ ಮನೆಯ ಒಳಗೆ ಬಂದರೆ ನನ್ನ ಮನೆಯಲ್ಲಿರುವಂತಹ ಸಿರಿ ಸಂಪತ್ತು ನಿಂದಾಗತ್ತೆ, ನಾನು ಕೂಡ ನಿನ್ನವಳಾಗ್ತೀನಿ. ಆಗ ಅವನು ಅಲ್ಲೇ ನಿಂತ್ಕೊಳ್ತಾನೆ. ಇಲ್ಲ, ನಾನು ಭಿಕ್ಷೆಯನ್ನ ಮಾತ್ರ ಬೇಡೋದಿಕ್ಕೆ ಬಂದಿರೋದು, ಭಿಕ್ಷೆಯನ್ನ ಕೊಟ್ರೆ ತಗೊಳ್ತೀನಿ, ಇಲ್ಲ ಅಂದ್ರೆ ನಾನು ಮುಂದೆ ಹೋಗ್ತೀನಿ ಅಂದಾಗ ಆಗ ಅವಳು ಭಿಕ್ಷೆಯನ್ನು ಕೊಡೋದಿಲ್ಲ, ಅವನು ನಿಲ್ಲೋದೇ ಇಲ್ಲ, ನಾನು ಬರ್ತೇನೆ, ಕಾಲ ಬಂದಾಗ, ಸಮಯ ಬಂದಾಗ ನಾನು ಬರ್ತೀನಿ ಅಂತ ಅಲ್ಲಿಂದ ಪಲಾಯನವನ್ನ ಮಾಡ್ತಾರೆ. ಹೀಗೆ ಆ ನರ್ತಕಿ ಸುಮಾರು ವರ್ಷಗಳು ಕಳೆಯುತ್ತೆ. ಸುಮಾರು ವರ್ಷಗಳು ಕಳೆದ ಮೇಲೆ ಅವಳಿಗೆ ಒಂದು ಭೀಕರ ಕಾಯಿಲೆಗೆ ತುತ್ತಾಗ್ತಾಳೆ. ತುತ್ತಾಗಿ ಅನೇಕ ನೋವನ್ನ ಅನುಭವಿಸ್ತಾಳೆ. ನೋವನ್ನ ಅನುಭವಿಸಿದಾಗ ಅದು ಅಂಟು ರೋಗ ಅಂತ ಗೊತ್ತಾಗ್ಬಿಡುತ್ತೆ. ಆಗ ಏನ್ ಮಾಡ್ತಾರೆ, ಅಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ಅವಳಲ್ಲಿ ಇದ್ದಂತಹ ಸಿರಿ ಸಂಪತ್ತು ಎಲ್ಲವನ್ನು ಕೂಡ ಕಿತ್ತುಕೊಂಡು ಊರಿನ ಆಚೆ ತಗೊಂಡು ತಳ್ಳಿಬಿಡ್ತಾರೆ. ತಳ್ಳಿಬಿಟ್ಟಾಗ ಅವಳು ಒಂದು ಓಣಿಯಲ್ಲಿ ಬಿದ್ದು ನರಕ ಯಾತನೆಯನ್ನ ಅನುಭವಿಸ್ತಾ ಇರ್ತಾಳೆ. ಯಾರು ಕೂಡ ಊಟವನ್ನ ಕೊಡೋದಿಲ್ಲ, ಯಾರು ನೀರನ್ನು ಕೊಡೋದಿಲ್ಲ, ಆಹಾರ ನೀರು ಅಂತ ಯಾತನೆಯನ್ನ ಪಡ್ತಾ ಇದ್ದಾಳೆ, ಕೂಗ್ತಾ ಇದ್ದಾಳೆ. ಆಗ ಇದೇ ಉಪಗುಪ್ತ ಸನ್ಯಾಸಿ ಆ ಮಾರ್ಗದಲ್ಲಿ ಬರ್ತಾ ಇರ್ತಾನೆ. ಬರ್ತಾ ಇರ್ಬೇಕಾದ್ರೆ ಒಂದು ಆ ಯಾತನೆ, ಆ ನೋವು, ಆ ಆಕ್ರಂದನ ಅವಳ ಕಿವಿಗೆ ಬೀಳುತ್ತೆ. ಆ ಉಪಗುಪ್ತ ಓಡೋಡಿ ಬರ್ತಾನೆ. ಓಡೋಡಿ ಬಂದು ಅವಳನ್ನ ಮೇಲೆ ಎತ್ತುಕೊಂಡು ಅವಳಿಗೆ ನೀರನ್ನು ಕುಡಿಸ್ತಾನೆ. ತಾನು ತಂದಿದ್ದಂತಹ ಅನ್ನದ ತುತ್ತನ್ನ ಅವನ ಬಾಯಿಗೆ ಹಾಕ್ತಾನೆ. ಅವಳಿಗೆ ಸಮಾಧಾನ ಆಗುತ್ತೆ. ಆಗ ಕಣ್ಣು ಬಿಟ್ಟು ನೋಡ್ತಾಳೆ. ನೋಡಿದಾಗ ಆ ಅನೇಕ ವರ್ಷಗಳ ಹಿಂದೆ ನೋಡಿದ್ದಂತಹ ಉಪಗುಪ್ತನೇ ಇವನು. ಅಲ್ಲಪ್ಪ, ನೀನು ಆ ಸಮಯದಲ್ಲೇ ನನ್ನ ಬಳಿ ಬಂದಿದ್ರೆ ಇಡೀ ಸಂಪತ್ತು ನಾನೇ ನಿನ್ನವನ್ನಾಗ್ತಾ ಇದ್ದೆ. ಆಗ ನನ್ನ ಹತ್ರ ಎಲ್ಲ ಇತ್ತು, ಆದ್ರೆ ಈಗ ನನ್ನ ಬಳಿ ಏನು ಇಲ್ಲದಂತಹ ಸಂದರ್ಭದಲ್ಲಿ ನೀನು ನನ್ನ ಬಳಿ ಬಂದಿದ್ದೀಯಲ್ಲ ಅಂದಾಗ ಆಗ ಉಪಗುಪ್ತ ಹೇಳುವಂತಹ ಮಾತು, ಎಲ್ಲ ಇದ್ದಾಗ ಬರೋನು ಗುರು ಅಲ್ಲ, ಎಲ್ಲವನ್ನು ಕಳೆದುಕೊಂಡು ನೆಲಕ್ಕೆ ಬಿದ್ದಾಗ ಅವನ ಎತ್ತಲಿಕ್ಕೆ ಬರ್ತಾನಲ್ಲ ಅವನೇ ನಿಜವಾದ ಗುರು ಅಂತ ಹೇಳ್ತಾನೆ. ಅಂದ್ರೆ ಎಂತಹ ಒಂದು ಅದ್ಭುತವಾದಂತಹ ಮಾತು. ಅಂದ್ರೆ ಒಂದು ಕಥೆಗಳು ಅನ್ನೋದು ನಮ್ಮ ಒಂದು ಹೃದಯವನ್ನ ಕರಗಿಸುವಂತಹ, ನಮ್ಮ ಮನವನ್ನ ಮಿಡಿಯುವಂತಹ ಒಂದು ವಿಶೇಷ ಶಕ್ತಿಯನ್ನ ಬೆಳೆಸುತ್ತೆ. ಈ ರೀತಿ ಪುಸ್ತಕ ಸಂಸ್ಕೃತಿ ಅನ್ನೋದು ಜೀವನ ಚರಿತ್ರೆಯಿಂದ ಆಗ್ಬೋದು, ಆತ್ಮಕಥೆಗಳ ಮುಖಾಂತರ ಆಗ್ಬೋದು, ಸಂಶೋಧನಾ ಕೃತಿಗಳ ಮುಖಾಂತರ ಆಗ್ಬೋದು, ಕವಿತೆಗಳ ಮುಖಾಂತರ ಆಗ್ಬೋದು, ಅಥವಾ ಕಥೆಗಳ ಮುಖಾಂತರ ಆಗ್ಬೋದು. ಇನ್ನೂ ಹೋಗ್ತಾ ಇದ್ರೆ ಇನ್ನು ವಿಶೇಷವಾದಂತಹ ಪ್ರಕಾರಗಳಿದೆ. ಒಂದೊಂದು ಪ್ರಕಾರಕ್ಕೂ ಒಂದೊಂದು ಕಥೆ ಹೇಳಿದ್ರೆ ನಿಮ್ಮ ಸಮಯ ನಮಗೆ ಸಾಕಾಗೋದಿಲ್ಲ ಅಂತ ಹೇಳ್ತಾ ಕೊನೆಯದಾಗಿ ಅಲ್ಲಮ್ಮ ಪ್ರಭುದವರ ವಚನ ಹೇಳಲಿಲ್ಲ ಅಂದ್ರೆ ನನ್ನ ಸಮಾಧಾನ ಆಗೋದಿಲ್ಲ. ಆ ವಚನವನ್ನ ಹೇಳಿ ನನ್ನ ಈ ನುಡಿಗೆ ವಿರಾಮವನ್ನ ಹೇಳ್ತೇನೆ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆವ ರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರಿಚ್ಛೆಯ ನರಿದು ನಡೆಯದಿದ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಎಂತ ಅದ್ಭುತವಾದ ವಚನ ಅದು. ನಮ್ಮ ಕಾಲುಗಳೇ ಗಾಲಿ. ನಮ್ಮ ಮನುಷ್ಯನಿಗೆ ನಮ್ಗೆ ಹೋಲಿಸಿ ಅದನ್ನೇ ಹೇಳ್ತಾ ಇದ್ದಾರೆ. ಈ ಕಾಲುಗಳು ಚಕ್ರಗಳಿದ್ದಂಗೆ, ದೇಹವೆಂಬುದು ತುಂಬಿದ ಬಂಡಿ ಕಂಡ. ಈ ದೇಹ ಎಂಬುದು ನಮ್ದು ಕಾರ್ ಆಗ್ಬೋದು, ಸೈಕಲ್ ಆಗ್ಬೋದು, ಅಥವಾ ಸ್ಕೂಟರ್ ಆಗ್ಬೋದು, ಒಂದು ವಾಹನ ಇದ್ದಂಗೆ, ಒಂದು ಬಂಡಿ ಇದ್ದಂಗೆ. ಆದ್ರೆ ಈ ಬಂಡಿಯನ್ನ, ದೇಹವೆಂಬ ಬಂಡಿಯನ್ನ ಒಡೆಯುವರು ಐವರು ಮಾನಿಸರು. ಅಂದ್ರೆ ನಮ್ಮ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ, ಕಣ್ಣು ಇರೋದು ಒಳ್ಳೆಯದನ್ನ ನೋಡೋದಿಕ್ಕೆ, ಕಿವಿ ಇರೋದು ಒಳ್ಳೆಯದನ್ನ ಕೇಳಿರೋದಕ್ಕೆ, ನಾಲಿಗೆ ಇರೋದು ಒಳ್ಳೆಯದನ್ನ ಮಾತನಾಡೋದಿಕ್ಕೆ. ಆ ರೀತಿ ಒಳ್ಳೆಯದನ್ನ ಅನುಭವಿಸೋದಿಕ್ಕೆ ನಮ್ಗಿರುವಂತದ್ದೇ ಪುಸ್ತಕ ಸಂಸ್ಕೃತಿ. ಈ ಪುಸ್ತಕವನ್ನ ಓದಿದಾಗ ಏನನ್ನ ನೋಡಬೇಕು, ಏನನ್ನ ಕೇಳಬೇಕು, ಏನನ್ನ ಮಾತನಾಡಬೇಕು, ಏನನ್ನ ಸ್ಪರ್ಶಿಸಬೇಕು, ಪ್ರತಿಯೊಂದನ್ನು ಕೂಡ ಕೊಡುತ್ತೆ. ಹಂಗೆ ಅದರ ಇಚ್ಛೆಯ ನರಿದು ನಡೆಯದಿರುತ್ತದೆ. ಅದರ ಇಚ್ಛೆಯನ್ನ ಅರಿತು ನಡೆದ್ರೆ ನಮ್ಮ ಈ ಒಂದು ಯಾತ್ರೆ ಏನಾಗುತ್ತೆ, ವಿಶೇಷವಾಗಿರುತ್ತೆ. ಅದರ ಇಚ್ಛೆಯ ನರಿದು ನಡೆಯದಿದ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ ಅಂತ ಹೇಳ್ತಾರೆ. ಅದರ ಇಚ್ಛೆಯ ನಡೆಯದೇ ಹೋದ್ರೆ ಅದರಚ್ಚು ಅಂದ್ರೆ ನಮ್ಮ ದೇಹವೇ ಏನಾಗುತ್ತೆ, ನಾಶ ಆಗುತ್ತೆ ಅಂತ ಹೇಳ್ತಾರೆ. ನಾಶ ಆಗೋದು ಬೇಡ. ಪುಸ್ತಕ ಸಂಸ್ಕೃತಿಯನ್ನ ಯಾರು ಹಿಡ್ಕೊಳ್ತಾರೋ, ಪುಸ್ತಕವನ್ನ ಯಾರು ಹಿಡ್ಕೊಳ್ತಾರೋ ಅವರ ಜೀವನ ಯಾವಾಗಲೂ ಕೂಡ ವಿಶೇಷ ಪ್ರಭೆ ಉಂಟಾಗುತ್ತೆ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ನೀನು 2 ರೂಪಾಯಿಯನ್ನ ಸಂಪಾದನೆ ಮಾಡಿದ್ರೆ 1 ರೂಪಾಯಿಯನ್ನ ಆಹಾರಕ್ಕಾಗಿ ಖರ್ಚು ಮಾಡು, ಮತ್ತೊಂದು ರೂಪಾಯಿಯನ್ನ ಪುಸ್ತಕವನ್ನ ತಗೋ. 1 ರೂಪಾಯಿಯ ಆಹಾರ ನಿನ್ನ ಜೀವವನ್ನ ಉಳಿಸುತ್ತೆ, ಮತ್ತೊಂದು ರೂಪಾಯಿಯ ಪುಸ್ತಕ ನೀನು ಜೀವನವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ ಅಂತ ಹೇಳ್ತಾರೆ. ಆ ರೀತಿ ಒಂದು ಪುಸ್ತಕವನ್ನ ಹಿಡಿದುಕೊಂಡು ಪುಸ್ತಕ ಸಂಸ್ಕೃತಿಯಿಂದ ನಮ್ಮ ಆತ್ಮ ಜ್ಯೋತಿಯನ್ನ ಬೆಳಗಿಸುವ ನಿಟ್ಟಿನಲ್ಲಿ ನಾವು ಹೋಗೋಣ ಅಂತ ಹೇಳ್ತಾ,
ಮೈಸೂರಿನಲ್ಲಿ ವಿಶೇಷವಾಗಿ ನಮ್ಮ ಮೈಸೂರಿನ ಈ ಒಂದು ಮನೆಗೊಂದು ಗ್ರಂಥಾಲಯ ಇದೆಯಲ್ಲ, ಇದು ನಮ್ಮ ಮಾನಸ ಸರ್ ಅವರು ಮೈಸೂರಿನವರೇ ಆಗಿರೋದ್ರಿಂದ ಈ ಮೈಸೂರಿಗೆ ಒಂದು ವಿಶೇಷವಾದ ಅರ್ಥ, ಮತ್ತು ಮುಖ್ಯಮಂತ್ರಿಗಳು ಕೂಡ ಈ ತವರೂರು ಆಗಿರೋದ್ರಿಂದ ಒಂದು ವಿಶೇಷವಾದಂತಹ ಅಭಿಯಾನ. ಒಂದೊಂದು ಮನೆಯಲ್ಲೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮಗಳಲ್ಲಿ ಸೇರಿಸುವಷ್ಟು ಒಂದು ಪುಸ್ತಕ ಪ್ರೇಮಿಗಳನ್ನ ಸೇರಿಸಿರೋದು ನಮ್ಮ ಡಾಕ್ಟರ್ ಶಿವಬಸಪ್ಪ ಒರಿಯಾಲ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ, ಕೊನೆಯದಾಗಿ ಒಂದು ಕವಿತೆಯನ್ನ ಬರೆದು ಬಿಟ್ಟಿದ್ದೇನೆ, ಒಂದು 12 ಸಾಲದ ಆ ಕವಿತೆಯನ್ನ ಹೇಳಿ ನಾನು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಮನೆಗೊಂದು ಗ್ರಂಥಾಲಯ ಅಕ್ಷರ ಜ್ಯೋತಿ. ಡಾಕ್ಟರ್ ಮಾನಸ ಅವರ ನಾಯಕತ್ವದ ದೀಪದಲ್ಲಿ ರಾಜ್ಯಾದ್ಯಂತ ಹರಡುತ್ತಿದೆ ಅಕ್ಷರದ ಹಸಿರು ಕ್ರಾಂತಿ. ಡಾಕ್ಟರ್ ಮಾನಸ ಅವರ ನಾಯಕತ್ವದ ದೀಪದಲ್ಲಿ ರಾಜ್ಯಾದ್ಯಂತ ಹರಡುತ್ತಿದೆ ಅಕ್ಷರದ ಹಸಿರು ಕ್ರಾಂತಿ. ಕನ್ನಡ ಪುಸ್ತಕ ಪ್ರಾಧಿಕಾರದ ಸಂಕಲ್ಪವು ಮನೆ ಮನೆಗೆ ಜ್ಞಾನದ ಮಂಗಳ ಆರತಿಯಾಗಿ ಹರಡುತ್ತಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಸಂಕಲ್ಪವು ಮನೆ ಮನೆಗೆ ಜ್ಞಾನದ ಮಂಗಳ ಆರತಿಯಾಗಿ ಹರಡುತ್ತಿದೆ. ಮೈಸೂರು ಮಣ್ಣಿನಲ್ಲಿ ಪದಾಧಿಕಾರಿಗಳ ಪಾದಸ್ಪರ್ಶದಿಂದ ವಾರಕ್ಕೊಮ್ಮೆ ಹರಳುವ ಪುಸ್ತಕ ಸಂಭ್ರಮ. ಮೈಸೂರಿನ ಮಣ್ಣಿನಲ್ಲಿ ಪದಾಧಿಕಾರಿಗಳ ಪಾದಸ್ಪರ್ಶದಿಂದ ವಾರಕ್ಕೊಮ್ಮೆ ಹರಳುವ ಪುಸ್ತಕ ಸಂಭ್ರಮ. ಮಕ್ಕಳ ಕನಸುಗಳಿಗೆ ರೆಕ್ಕೆ ನೀಡುವ ಜ್ಞಾನ ಗಂಗೆಯ ಹರಿವಾಗಿ ರೂಪುಗೊಂಡಿದೆ. ಮಕ್ಕಳ ಕನಸುಗಳಿಗೆ ರೆಕ್ಕೆ ನೀಡುವ ಜ್ಞಾನ ಗಂಗೆಯ ಹರಿವಾಗಿ ರೂಪುಗೊಂಡಿದೆ. ಒಂದು ಮನೆ, ಒಂದು ಗ್ರಂಥಾಲಯ, ಒಂದು ಹೃದಯ, ಒಂದು ಬೆಳಕು. ಪುಸ್ತಕದ ಪರಿಮಳವೇ ಸಂಸ್ಕೃತಿಯ ಹೂಮಾಲೆ. ಅಕ್ಷರದ ಜ್ಯೋತಿಯೇ ಭವಿಷ್ಯದ ದಾರಿದೀಪ. ಇಂದು ಈ ಅಕ್ಷರ ಹಬ್ಬವು ಡಾಕ್ಟರ್ HL ಶಿವಬಸಪ್ಪ ಒರೆಯಾಲ ಅವರ ಮನೆ ಮಂಟಪದಲ್ಲಿ ಅರಳಿ ಜ್ಞಾನ ಗಂಗೆಯ ಹರಿವಾಗಿ ಮೈಸೂರು ಮಣ್ಣಿನಲ್ಲಿ ಸಂಸ್ಕೃತಿಯ ಸುವಾಸನೆ ಹರಡಿಸಿದೆ ಅಂತ ಹೇಳ್ತಾ, ಹೊರಡುವೆ ನಾನು, ಹೊರಡುವೆ ಮುಂದೆ ಬರುವುದು. ಅದ್ರ ಹೊರಡೋಕ್ ಮುಂಚೆ ಕೊಟ್ಬಿಟ್ಟು ಹೊರಡ್ಬೇಕು ನೀವು ಕುಡಿ. ಬನ್ನಿ ಬನ್ನಿ ತೆಗಿರಿ. ಹೊರಡುವೆ ನಾನು, ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನಯಾಗಿದೆ. ಅವರಿವರೆಂಬೆನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ. ಬರುವೆನು ಬರುವೆನು ಭುವಿಯನ್ನು ಬೆಳಗಿ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ ಅಂತ ಹೇಳ್ತಾ, ಈ ಒಂದು ಮನೆಗೊಂದು ಗ್ರಂಥಾಲಯ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಒಂದೆರಡು ನುಡಿಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ, ಆಲಿಸಿದ ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿ. ಪಂಚಕಥೆಗಳನ್ನು ಹೇಳುತ್ತೇನೆ ಅಂತ ಪಂಚಾಚಾರ ಬೋಧನೆ ಮಾಡುವಂತಹ ವಚನ ಕುಮಾರಸ್ವಾಮಿ ಅವರು ನಮ್ಮೆಲ್ಲರ ಮಡುಗಟ್ಟಿದ ಮನಸ್ಸಿಗೆ ಪಂಚ್ ಮಾಡ್ತಾರೆ ಅಂತ ನಾನು ಅನ್ಕೊಂಡ್ರೆ, ಶಟಸ್ಥಲ ಸಿದ್ಧಾಂತವನ್ನ ಬೋಧನೆ ಮಾಡ್ತಾ 6 ಕಥೆಗಳನ್ನ ಹೇಳಿ ಎಲ್ಲರ ಮನಸ್ಸಿಗೂ ಮುದ ನೀಡಿ ಕೊನೆಗೊಂದು ಕವಿತೆ ಕೂಡ ಬರೆದಿದ್ದೀನಿ. ಈ ನಮ್ಮ ಸರಣಿ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮದಲ್ಲಿ ನಾನು ಈ ಮಾತನ್ನ ಹೇಳಿದ್ರೆ ಅತಿಶಯೋಕ್ತಿ ಅಂತ ಅನ್ಸ್ಕೊಳ್ಳೋದಿಲ್ಲ. ಇದು ವಿಶೇಷವಾದಂತಹ ಉಪನ್ಯಾಸ ನಾವು ಕೇಳಿದ್ದು. ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಗ್ಬೇಕು ಸರ್. ಕೇಂದ್ರದಲ್ಲಿ ಮೈಸೂರು ಜಿಲ್ಲಾ ಮಟ್ಟದಲ್ಲಿ ಒಂದು ಚೆನ್ನಾಗಿ ಮಾಡ್ತಾ ಇದೀವಿ ಸರ್. ರಾಜ್ಯಾದ್ಯಂತ ನಡೀತಾ ಇದೆ, ರಾಜ್ಯ ಲಕ್ಷ ಮನೆಗಳಿಗೆ ನಡೀತಾ ಇದೆ. ಇದು ನೀವು ಆರಂಭದಲ್ಲೇ ಬಂದಿದ್ರೆ ಕೇಳಬಹುದಿತ್ತು ವಿಚಾರಗಳನ್ನ. ಈಗ ಕರಪತ್ರಗಳು ಕೊಡ್ತೀವಿ, ನಿಮ್ಗೆ ಗೊತ್ತಾಗತ್ತೆ ಏನ್ ಮಾಡ್ತಾ ಇದೀವಿ ಅಂತ ಹೇಳಿ. ಮತ್ತು ಇದುವರೆಗೆ ನಾನು ನಿಮ್ಮ ಭಾಷಣಗಳನ್ನ ಕೇಳಿದ್ರಲ್ಲಿ ಇದು ಬಹಳ ಅದ್ಭುತವಾದ ಭಾಷಣವೂ ಕೂಡ ಹೌದು. ಇಲ್ಲಿಂದ ಆಚೆಗೆ ನಿಮ್ಮ ಮೇಲೆ ಅಭಿಮಾನ ಜಾಸ್ತಿ ಆಗಿದೆ. ಹಾಗಾಗಿ ಪುಸ್ತಕ ಸಂಸ್ಕೃತಿಯನ್ನ ಕುರಿತು ಎಲ್ಲರೂ ಕೂಡ ಒಂದು ಪುಸ್ತಕವನ್ನಾದರೂ ನಮ್ಮ ಮನೇಲಿ ಇಟ್ಕೊಬೇಕು ಅನ್ನೋ ಮನಸ್ಥಿತಿಗೆ ಎಲ್ಲರನ್ನೂ ಕರ್ಕೊಂಡೋದಂತಹ ನಿಮ್ಮ ಮಾತುಗಳಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನ ಅರ್ಪಿಸಿ ಉಪನ್ಯಾಸವನ್ನ ನೀಡಿದಂತಹ ವಚನ ಕುಮಾರಸ್ವಾಮಿರವರು, ಸಂಸ್ಥಾಪಕರು, ಶರಣು ವಿಶ್ವ ವಚನ ಫೌಂಡೇಶನ್ ಮೈಸೂರು, ಇವರಿಗೆ ಕೂಡ ಒಂದು ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ಅದನ್ನ ನಮ್ಮ ಸಮಿತಿಯ ಸದಸ್ಯರಾದಂತಹ ಮಹೇಶ್ ಚಿಕ್ಕಲೂರು ಅವರು. ಹೊರಡುವೆ ನಾನು, ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ. ಅವರಿವರೆಂಬೇನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ. ಬರುವೇನು ಬರುವೇನು ಭುವಿಯನ್ನು ಬೆಳಗಿ, ಬರುವೇನು ಬಂದೇ ಬರುವೇನು. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಬರುವೇನು ಬಂದೆ ಬರುವೇನು.
ಬಂದೇ ಬರುವೇನು ಬರುವೇನು ಬಂದೇ ಬರು